ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಗಾಣಗಾಪುರ ಹಾಗೂ ಸೊನ್ನ ಪ್ರವಾಹ ಪೀಡಿತ ಪ್ರದೇಶ ಮತ್ತು ಬೆಳೆ ಹಾನಿ ವೀಕ್ಷಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಕೆಕೆಆರ್ಟಿಸಿ ಅಧ್ಯಕ್ಷರಾಗಿ ನೀಲಕಂಠರಾವ್ ಮೂಲ್ಗೆ ನೇಮಕ. ಮಳೆ ಹಾನಿ ಪ್ರದೇಶಕ್ಕೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಭೇಟಿ. ಅಕ್ರಮ ಭೂಗಳರ ವಿರುದ್ಧ ಕ್ರಮಕ್ಕೆ ಕೃಷ್ಣಾರೆಡ್ಡಿ ಆಗ್ರಹ. ಬೆಳೆ ಹಾನಿ ಪ್ರದೇಶಕ್ಕೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಭೇಟಿ. ವೈಷ್ಣೋದೇವಿ ದೇವಸ್ಥಾನದಲ್ಲಿ ಮಾತಾ ಕಿ ಚೌಕಿ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗುರುವಾರ ಮಹಾರಾಷ್ಟ್ರದ ವೀರ್ ಉಜ್ನಿ ಜಲಾಶಯ ಮತ್ತು ಬೋರಿ ನದಿಯ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಹರಿಬಿಟ್ಟ ಕಾರಣ ಪ್ರವಾಹದ ಭೀತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಗಾಣಗಾಪುರ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ ವೀಕ್ಷಣೆ ಮಾಡಿ ಸಂತ್ರಸ್ತರ ಅಹವಾಲು ಸ್ವೀಕರಿಸಿದರು. ಮೊದಲಿಗೆ ದೇವಲ ಗಾಣಗಾಪುರಕ್ಕೆ ಭೇಟಿ ನೀಡಿದ ಸಚಿವರು ಗಾಣಗಾಪುರ ಇಟ್ಗಾ ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿರುವುದನ್ನು ವೀಕ್ಷಿಸಿದರು. ಸ್ಥಳದಲ್ಲಿ ಹಾಜರಿದ್ದ ಗ್ರಾಮಸ್ಥರು ಪ್ರತಿ ವರ್ಷ ಪ್ರವಾಹ ಬಂದಾಗ ಈ ಸೇತುವೆ ಮುಳುಗಡೆಯಾಗಿ ಸಂಪರ್ಕ ಕಡಿತವಾಗುತ್ತಿದೆ. ಸೇತುವೆ ಎತ್ತರ ಹೆಚ್ಚಿಸಿ ಶಾಶ್ವತ ಪರಿಹಾರ ಒದಗಿಸಿ ಎಂದು ಸಚಿವರಲ್ಲಿ ಬೇಡಿಕೊಂಡರು. ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಪ್ರವಾಹ ತಗ್ಗಿದ ಬಳಿಕ ಮತ್ತೊಮ್ಮೆ ಇಲ್ಲಿಗೆ ಭೇಟಿ ನೀಡಿ ಸಂಪೂರ್ಣವಾಗಿ ಪರಿಶೀಲಿಸಿ ಅಗತ್ಯ ಪರಿಹಾರ ಕ್ರಮ ಕೈಗೊಳ್ಳುವುದಾಗಿ ಗ್ರಾಮಸ್ಥರಿಗೆ ಅಭಯ ನೀಡಿದ ಅವರು, ಪ್ರವಾಹದಿಂದ ಗ್ರಾಮಸ್ಥರಿಗೆ ಕಲುಷಿತ ನೀರು ಪೂರೈಕೆಯಾಗುವ ಸಾಧ್ಯತೆ ಇರುತ್ತದೆ. ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮತ್ತು ಶುದ್ಧೀಕರಿಸಿದ ಕುಡಿಯುವ ನೀರು ಸಾರ್ವಜನಿಕರಿಗೆ ಪೂರೈಕೆ ಮಾಡಬೇಕು ಎಂದು ತಾಲೂಕಾ ಪಂಚಾಯತ್ ಇಒಗೆ ಸೂಚನೆ ನೀಡಿದರು. ಗಾಣಗಾಪುರದ ಯಾತ್ರಿಕ ನಿವಾಸದಲ್ಲಿ ತೆರೆಯಲಾಗಿರುವ ಕಾಳಜಿ ಕೇಂದ್ರಕ್ಕೂ ಭೇಟಿ ನೀಡಿದ ಸಚಿವರು ಸಂತ್ರಸ್ತರೊಂದಿಗೆ ಸಮಾಲೋಚನೆ ನಡೆಸಿದರು. ಸಂತ್ರಸ್ತರಿಗೆ ಊಟೋಪಚಾರದ ಜೊತೆಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ದೇಶನ ನೀಡಿದ ಅವರು, ನಂತರ ಸಂಗಮಕ್ಕೆ ತೆರಳುವ ಸಂಪರ್ಕ ಕಡಿತವಾಗಿರುವುದನ್ನು ಸಹ ವೀಕ್ಷಿಸಿದರು. ಇನ್ನು ಮಾರ್ಗ ಮಧ್ಯೆ ಸಚಿವರು ಚೌಡಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 6/3ರಲ್ಲಿನ ಹೇಮಾ ಅಶೋಕ್, 6/1ರಲ್ಲಿನ ಧನಶ್ರೀ ಕಿಶೋರ್ ಮತ್ತು 6/2ರಲ್ಲಿನ ಚಂದಪ್ಪ ಗುರಪ್ಪ ಅಂಬಾಡಿ ಅವರ ಹೊಲದಲ್ಲಿ ಬೆಳೆದ ತೊಗರಿ ಬೆಳೆ ಹಾನಿ, ಮಲ್ಲಾಬಾದ್ ಗ್ರಾಮದಲ್ಲಿನ ಟೊಮೆಟೊ ಹಾಗೂ ಅಫ್ಜಲ್ಪುರ ಗ್ರಾಮದಲ್ಲಿನ ಸರ್ವೆ ನಂಬರ್ 678ರಲ್ಲಿನ ಹತ್ತಿ ಬೆಳೆ ಮತ್ತು ಸರ್ವೆ ನಂಬರ್ 356/12ರಲ್ಲಿ ಸುಮಾರು 1.40 ಹೆಕ್ಟೇರ್ ಪ್ರದೇಶದಲ್ಲಿ ವಿನೋದ್ ಬಸವರಾಜ್ ನಿಂಬಾಳ್ ಅವರು ಬೆಳೆದ ಉಳ್ಳಾಗಡ್ಡಿ ಹಾನಿ ಪ್ರದೇಶ ವೀಕ್ಷಿಸಿದರು. ಮಳೆ ಬೆಳಗ್ಗೆಯಿಂದ ಬೀಳ್ತಾ ಇದೆ, ಇನ್ನ ಹೆಚ್ಚಾಗುವ ಸಾಧ್ಯತೆ ನಾಳೆ ಇದೆ. ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ನೋಡಿ, ಇಷ್ಟು ಬೇಗ ನಾವು ಮಾಡ್ಲಿಕ್ಕೆ ಆಗಲ್ಲ. ಈಗ ತಮ್ಗೆ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 15ರವರೆಗೂ ನಾವೇನ್ ಇಂಟ್ರಿಮ್ ರಿಪೋರ್ಟ್ ಅನ್ನ ನಾವು ತಗೊಂಡಿದ್ವಿ. ಅವಾಗ 1,05,000 ಹೆಕ್ಟೇರ್ ನಾಶ ಆಗಿತ್ತು ಅಗ್ರಿಕಲ್ಚರ್ ಅಂತ ನಮ್ಗೆ ಇಂಟ್ರಿಮ್ದು. ಅದನ್ನು ಖಚಿತ ಆಗಿರ್ಲಿಲ್ಲ, ಯಾಕಂದ್ರೆ ಏನಾನು ಕೂಡ ಜಂಟಿ ಸರ್ವೆ ನಡೆಯುತ್ತೆ. ಓವರ್ ಆಲ್ ಇವಾಗ ಏನು ಹೇಳಕ್ ಆಗಲ್ಲ ಸರ್, ಹೊಲಕ್ಕೆ ಹೋಗಕ್ ಆಗ್ತಾ ಇಲ್ಲ. ಮತ್ತಿನ್ನ ಬಿಸಿಲು ಬಿದ್ದ ಮೇಲೆ ಮತ್ತೆ ಇನ್ನಷ್ಟು ಒಣಗ್ತಾವ. ಸೊ ಇಷ್ಟು ಬೇಗ ನಾವು ಹೇಳಕ್ ಆಗೋದಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗಾಗ್ಲೇ ನಾವು ಮನವಿ ಮಾಡ್ಕೊಂಡಿದ್ದೇವೆ, ಕಂದಾಯ ಸಚಿವರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದೇವೆ. ನಮ್ಮ ಜಿಲ್ಲೆಗೆ ಇನ್ನ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಬೆಳೆ ಹಾನಿಯನ್ನ ನಾವು ಡಿಟರ್ಮೈನ್ ಮಾಡ್ಲಿಕ್ಕೆ. ಮತ್ತೆ ಇನ್ಶೂರೆನ್ಸ್ ಕಂಪನಿಗಳ ಹತ್ರನೂ ನಾವು ಮಾತಾಡ್ಕೊಂಡು ಅವರು 72 ತಾಸು ಒಳಗಡೆ ಕೊಡ್ಬೇಕು ಅಂತ ಅವ್ರದ್ದು ಇದು ಇದೆ. ಅದಕ್ಕೆ ನಾವು ಅವರಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ವಿ, 72 ತಾಸು ಆಗೋದಿಲ್ಲ, ಏನು
ನಮ್ಮ ಪರಿಸರ ವಿಕೋಪದಿಂದ ಇನ್ನೂ ನಮ್ಗೆ ಹೊಲಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಆನ್ಲೈನ್ ಆಫ್ಲೈನ್ ಎರಡೂ ಅರ್ಜಿಗಳನ್ನ ನಾವು ಸ್ವೀಕಾರ ಮಾಡ್ತಾ ಇದೀವಿ. ನಮ್ಮೆಲ್ಲ ಅಗ್ರಿಕಲ್ಚರ್ ಆಫೀಸರ್ಸ್, ಹಾರ್ಟಿಕಲ್ಚರ್ ಆಫೀಸರ್ಸ್ ಮತ್ತೆ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಆನ್ ಫೀಲ್ಡ್ ಇದ್ದಾರೆ. ಅದೆಲ್ಲಾನು ಕೂಡ ಮಾಹಿತಿ ಇನ್ನ ಬರ್ತಾ ಇದೆ. ಯಾಕಂದ್ರೆ ಈಗ ನೀರ್ ಹೆಚ್ಚುತ್ತಾ ಇರೋದೇ ಹಳ್ಳಿಗಳು ಜಾಸ್ತಿನೇ ಆಗ್ತಾ ಇದೆ. ಅದೆಲ್ಲಾನು ಕೂಡ ಈಗ ಡಿಸಿ ಕಚೇರಿನಲ್ಲಿ ನಾನು ತಮ್ಗೆಲ್ಲರಿಗೂ ಆಹ್ವಾನ ಮಾಡಿದ್ದೀನಿ. ಅಲ್ಲಿ ಸಂಪೂರ್ಣವಾದಂತ ಮಾಹಿತಿ. ಪ್ರಕೃತಿನ ತಡಿಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ನೀರು ಬಂದಾಗ ಮಹಾರಾಷ್ಟ್ರದವ್ರು ಬಿಡ್ತಾರೆ, ಅದನ್ನ ತಡಕ್ಕೂ ಆಗೋದಿಲ್ಲ. ಆದ್ರೆ ಬೇಸಿಗೆ ಕಾಲದಲ್ಲಿ ಒಂದು ಹನಿ ನೀರ್ ಬಿಡುವಂತ ನಮ್ಮ ಸಿಎಂ ಅವ್ರ ಪತ್ರ ಬರ್ದ್ರು ಅವ್ರ ಗಣನೆ ತಗೊಂಡಿಲ್ಲ. ಈ ವಿಚಾರ ಇಲ್ಲ, ಅದಾಗ್ಲೇ ಹೇಳಿದೀವಿ. ಈ ಬಚಾವತ್ ಕಮಿಷನ್ ಪ್ರಕಾರ ಅವ್ರು ಏನ್ ಮಾಡ್ಬೇಕು ಏನೇನಿಲ್ಲ ಅಂತ ತಮ್ಗೆ ನೆನಪಿದ್ರೆ ಖರ್ಗೆ ಸಾಹೇಬ್ರ ಇರಿಗೇಷನ್ ಮಿನಿಸ್ಟರ್ ಇದ್ದಾಗ ಬಹಳ ಸ್ಟ್ರಾಂಗ್ ಆಗಿ ಅದನ್ನ ವಿರೋಧ ಮಾಡಿಸಿ ಅಲ್ಲಿ ಏನ್ ಅನಧಿಕೃತವಾಗಿ ಕೆನಾಲ್ಗಳು ಕಟ್ಟಿದ್ದಾರೆ, ಅನಧಿಕೃತವಾಗಿ ಅವರಾದಂತ ಒಂದು ಕೆರೆ ನಿರ್ಮಾಣಗಳು ಮಾಡಿದ್ದಾರೆ. ಈಗ ನಮ್ಮ ಜನರ ಸಂಕಷ್ಟದಲ್ಲಿ ಇದೆ. ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡೋಣ. ಆಮೇಲೆ ನಮ್ದು ಏನ್ ಅಂತಾರಾಜ್ಯ ವಿವಾದಗಳಿದೆ ಅದೆಲ್ಲಾನು ಕೂಡ ಏನೋ ಬಚಾವತ್ ಕಮಿಷನ್ ರಿಪೋರ್ಟ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ನಾವು ಮುಂದುವರಿಬೇಕು, ವಿಲ್ ಟೇಕ್ ಆಕ್ಷನ್. ವಿಧಾನ ಪರಿಷತ್ ಶಾಸಕ ಜಯದೇವ್ ಗುತ್ತೇದಾರ್, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜರ್ ಆಲಂ ಖಾನ್, ಮುಖಂಡ ಅರುಣ್ ಕುಮಾರ್ ಪಾಟೀಲ್, ಡಿಸಿಬಿ ಫೌಜಿಯಾ ತರನ್ನುಂ, ಎಸ್ಪಿ ಅಡ್ಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ, ಕಲಬುರಗಿ ಉಪವಿಭಾಗದ ಸಹಾಯಕ ಆಯುಕ್ತೆ ಸಾಹಿತ್ಯ, ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್, ಲೋಕೋಪಯೋಗಿ ಇಲಾಖೆಯ ಇಇ ಸುಭಾಷ್ ಬಿರಾದರ್, ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ನೂತನವಾಗಿ ಕೆಕೆಆರ್ಟಿಸಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾದ ಯುವ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ ಅವರಿಗೆ ಅಭಿಮಾನಿಗಳು, ಅನುಯಾಯಿಗಳು, ಕಾಂಗ್ರೆಸ್ ಮುಖಂಡರುಗಳು ಹೂಗುಚ್ಛ ನೀಡಿ ಸಿಹಿ ತಿನ್ನಿಸಿ ಶುಭ ಕೋರಿದರು. ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಒಲಿದು ಬಂತು ಕೆಕೆಆರ್ಟಿಸಿ ಅಧ್ಯಕ್ಷ ಸ್ಥಾನ. ಹೌದು, ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿರುವ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಯುವ ಮುಖಂಡ ನೀಲಕಂಠರಾವ್ ಮೂಲ್ಗೆ ಅವರನ್ನು ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮೂಲ್ಗೆ ಅವರ ಅಭಿಮಾನಿಗಳು ನೀಲಕಂಠರಾವ್ ಮೂಲ್ಗೆ ಅವರನ್ನು ಹೂವಿನ ಮಾಲೆಯನ್ನು ಹಾಕಿ ಸಿಹಿ ತಿನ್ನಿಸಿ ಶುಭ ಕೋರಿ ಸಂಭ್ರಮಿಸಿದರು. ನಂತರ ಕುಟುಂಬ ಸದಸ್ಯರ ಜೊತೆಗೂಡಿ ಕೇಕ್ ಕಟ್ ಮಾಡಿ ಪರಸ್ಪರ ಸಿಹಿ ಹಂಚಿಕೊಂಡು ಸಂಭ್ರಮಪಟ್ಟರು. ಬಳಿಕ ನೀಲಕಂಠರಾವ್ ಮೂಲ್ಗೆ ಮಾತನಾಡಿ, ನನಗೆ ಕೆಕೆಆರ್ಟಿಸಿ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನಮ್ಮ ಪಕ್ಷದ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಮತ್ತು ಪ್ರಿಯಾಂಕ್ ಖರ್ಗೆ ಸರ್ ಹಾಗೂ ನಮ್ಮ ಸಚಿವರು, ಶಾಸಕರುಗಳು ಸೇರಿದಂತೆ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿದರು. ಜನನಾಯಕರು ಹಾಗೂ ವಿಭಾಗದ ಜನರ ಹಿತ ಕಾಪಾಡುವಂಥ ಒಂದು ನಾಯಕರು ಹಾಗೂ ದೇಶ ಕಂಡ ಅಪರೂಪದ ರಾಜಕಾರಣಿ ಹಾಗೂ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಹಾಗೂ KKRDK ಅಧ್ಯಕ್ಷರಾದ ಡಾಕ್ಟರ್ ರಾಜೇಶ್ ಅವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸರ್ ಅವರು ಹಾಗೂ ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ಹಾಗೂ BR ಪಾಟೀಲ್ ಸರ್ ಅವರು ಹಾಗೂ MI ಪಾಟೀಲ್ ಸರ್ ಅವರು, ಗಣೇಶ್ ಫಾತಿಮಾ ಮೇಡಮ್ ಅವರು ಹಾಗೂ ನಮ್ಮ ಸಂಸದರಾದ ರಾಧಾಕೃಷ್ಣ ಬೊಮ್ಮನಿ ಸರ್ ಅವರು ಹಾಗೂ MLCಗಳಾದ ತಿಪ್ಪನಪ್ಪ ಕಮತ್ನೂರು ಹಾಗೂ ಚಂದ್ರಶೇಖರ್ ಪಾಟೀಲ್ ಮುನ್ನವರು, ಜಗದೀಶ್ ಗುಚ್ಚೇದಾರ್ ಅವರು ಹಾಗೂ ಸುಭಾಷ್ ರಾಠೋಡ್ ಅವರು, ರೇಮನಾಯಕ್ ಬೆಳಂಗಿ ಅವರು, ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಅವರು ಹಾಗೂ ಕೂಡ ಅಧ್ಯಕ್ಷರಾದ ಮಜರ್ ಅಲ್ಲಂ ಖಾನ್ ಅವರು ಹಾಗೂ ಏನು ಕಾಡಾ ಅಧ್ಯಕ್ಷರಾದ MA ರಶೀದ್ ಅವರು ಹಾಗೂ ಉನ್ನೆ ಮತ್ತು ರಾಜ್ಯ ಅಭಿವೃದ್ಧಿ ಅಧ್ಯಕ್ಷರಾದ ದೇವೇಂದ್ರಪ್ಪ ಭಕ್ತೂರಣ್ಣವರು, ಸಾಕಷ್ಟು ನಮ್ಮ ಈ ಭಾಗದ ಎಲ್ಲ ಸರ್ವ ಯುವ ಮುಖಂಡರು ಹಾಗೂ ಎಲ್ಲ ಸರ್ವ ಜನಾಂಗದ ನಾಯಕರು ಎಲ್ಲರೂ ಒಂದು ಅವರ ಆಶೀರ್ವಾದದೊಂದಿಗೆ ನಾನು ನನಗೆ ಕಲ್ಯಾಣ ಕರ್ನಾಟಕದ ನಿಗಮದ ಅಧ್ಯಕ್ಷನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇಮಕ ಮಾಡಿದರೆ ಬಹಳ ಖುಷಿಯಾಗ್ತದೆ. ಹಾಗೂ ಏನು ಅವರು ಎಲ್ಲರಿಗೆ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ನಾನು ಕೋಟಿ ನಾನು ಧನ್ಯವಾದ ಹೇಳ್ತೀನಿ.
ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಹಾಗೂ ಸರ್ವ ಜನಾಂಗದ ಒಂದು ಕಾರ್ಯಕರ್ತರು ಮುಖಂಡರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗುವಂಥ ಪಕ್ಷ ಯಾವುದಾದ್ರೂ ಅದು ಕಾಂಗ್ರೆಸ್ ಪಕ್ಷ. ಹಾಗೂ ಯಾವಾಗಲೂ ಕಾರ್ಯಕರ್ತರ ಹಿತ ಕಾಪಾಡುವ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗೂ ಸಾಕಷ್ಟು ಎಲ್ಲರ ಬಗ್ಗೆ ಈಗಿನ ಸರ್ಕಾರ ಸಾಕಷ್ಟು ಎಲ್ಲ ಬಡವರ ಬಗ್ಗೆ ರೈತರ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಮಾಡಲಾಗುತ್ತಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್. ಸರ್ಕಾರ ಕೂಡ ಎಲ್ಲರಿಗೂ ಒಂದು ಸ್ಪಂದಿಸುವ ಕೆಲಸ ಅವರು ಮಾಡಲಿದ್ದಾರೆ. ಹಾಗೂ ಈ KKRTC ಅಧ್ಯಕ್ಷನಾಗಿ ನನಗೆ ಒಂದು ನೇಮಕ ಮಾಡಿದ್ದಾರೆ. ಈ KKRTC ಅಧ್ಯಕ್ಷ ಸ್ಥಾನದ ಒಂದು ಜವಾಬ್ದಾರಿ ಹೊತ್ತು ನಾನು ಪರಿಪೂರ್ಣವಾಗಿ ಒಂದು ಸ್ವಚ್ಛ ಆಡಳಿತ ಕೊಡ್ತೇನೆ ಅಂತ ನನಗೊಂದು ಆತ್ಮವಿಶ್ವಾಸ ಇದೆ. ಎಲ್ಲರ ಆಶೀರ್ವಾದದೊಂದಿಗೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಹಿಡ್ಕೊಂಡು ಎಲ್ಲರೂ ನನಗೆ ಒಂದು ವಿಶ್ವಾಸ ಇದೆ. ಒಂದು ಒಳ್ಳೆಯ ಒಂದು ಸ್ವಚ್ಛ ಆಡಳಿತ ನಾನು ಕೊಡ್ತೇನೆ ಅಂತಂತೇಳಿ. ಹಾಗೂ KKRTCಯಲ್ಲಿ ಸುಮಾರು 8 ಜಿಲ್ಲೆಗಳು ಬರ್ತವೆ. ಇವತ್ತು ಬೀದರ್ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ಹಾಗೂ ಯಾದಗಿರಿ, ರಾಯಚೂರು ಹಾಗೂ ಕೊಪ್ಪಳ, ವಿಜಯನಗರ ಹಾಗೂ ಬಿಜಾಪುರ, ಬಳ್ಳಾರಿ ಸುಮಾರು 8 ಜಿಲ್ಲೆಗಳು ಈ KKRTCಯಲ್ಲಿ ಬರ್ತವೆ. ಹಾಗೂ ನಾನು ಪ್ರತಿ ಒಂದು ಜಿಲ್ಲೆಗೆ ನಾನು ಹೋಗಿ ಒಂದು ಜನರಿಗೆ ಸ್ಪಂದಿಸಿ ಒಂದು ಯಾವುದೇ ಕೆಲಸ ಒಂದು ಬಸ್ಸುಗಳು ಈ KKRTCಯಲ್ಲಿ ಬರುವಂಥ ಸವಲತ್ತುಗಳು ಹಾಗೂ ಇನ್ನಿತರ ಏನೇ ಸವಲತ್ತುಗಳು ಅಲ್ಲಿನ ನಾಯಕರಿಗೆ ಹೇಳಿ, ಅಲ್ಲಿನ ಶಾಸಕರಿಗೆ, ಮಂತ್ರಿಗಳಿಗೆ ಹೇಳಿ ಸಾಕಷ್ಟು ಒಂದು ಬಡವರ ಕೆಲಸ, ರೈತರ ಕೆಲಸ ಮಾಡುವ ಒಂದು ಕೆಲಸ ನನ್ನ ಒಂದು ಇಚ್ಛೆ ಇದೆ. ಹಾಗೂ ನನಗೆ ಹೆಚ್ಚಿಗೆ ಓಡಾಡೋದನ್ನು ಒಂದು ಹೆಚ್ಚಿನ ಒಂದು ಹವ್ಯಾಸ ಇದೆ. ಹೆಚ್ಚಿನ ಒಂದು ಹವ್ಯಾಸ, ನನ್ನ ಹವ್ಯಾಸ ಜೀವನದಲ್ಲಿ ಅಂದರೆ ಹೆಚ್ಚಿಗೆ ಓಡಾಡೋದು, ಹೆಚ್ಚಿಗೆ ಜನರಿಗೆ ಸ್ಪಂದಿಸೋದು, ಜನರಿಗೆ ಭೇಟಿಯಾಗೋದು ಎಲ್ಲರ ಆಶೀರ್ವಾದದೊಂದಿಗೆ. ಹಾಗೂ ಅದಕ್ಕೆ ನಾನು ಪ್ರತಿ ಜಿಲ್ಲೆಗೆ ಹೋಗಿ ಪ್ರತಿ 8 ಜಿಲ್ಲೆಗೆ ಹೋಗಿ ಒಂದು ಸ್ಪಂದಿಸಿ ಒಂದು ಕೆಲಸ ಮಾಡುವಂಥ ಆಸಕ್ತಿ ನನಗಿದೆ. ಹಾಗೂ ಇವತ್ತು ನನಗೆ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆ ಇವತ್ತು ಬೆಳಗ್ಗೆ 10 ಗಂಟೆ ಹಿಡಿದು ಇವತ್ತು ರಾತ್ರಿ 8 ಗಂಟೆ ಆಗಲಿಕ್ಕಿದೆ. ಸುಮಾರು 10 ಗಂಟೆ ಆಯಿತು ಕಂಟಿನ್ಯೂ ಜನ ಇದೆ. ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟರಂತ ನನಗೆ ನಂಬಲಿಕ್ಕಾಗಲ್ಲ. ಅದಕ್ಕೆ ನಾನು ಇವತ್ತು ಗುಲ್ಬರ್ಗ ಜಿಲ್ಲೆಯ ಸರ್ವ ಜನಾಂಗರು, ಒಂದು ಜನಾಂಗ ಅಲ್ಲ, ಸರ್ವ ಜನಾಂಗ ಜನ ಇವತ್ತು ಬೆಳಗ್ಗೆ 10 ಗಂಟೆ ಹಿಡಿದು ರಾತ್ರಿ 8 ಗಂಟೆ ಕಂಟಿನ್ಯೂ ಆಗಿ ಬಂದಿದ್ದಾರೆ. ಒಂದು ಗ್ಯಾಪ್ ಇಲ್ಲ. ಅದಕ್ಕೆ ಇಷ್ಟು ಅವರು ನನ್ನ ಮೇಲೆ ಅಭಿಮಾನ, ನನ್ನ ಮೇಲೆ ಕಾಳಜಿ ಇಟ್ಟಿದ್ದಕ್ಕೆ ಜಿಲ್ಲೆಯ ಸರ್ವ ಜನಾಂಗದವರಿಗೆ ನಾನು ತುಂಬ ಕೋಟಿ ನಾನು ಧನ್ಯವಾದ ಹೇಳ್ತೀನಿ. ಸರ್, KKRTCನ ಹಲವಾರು ಸಮಸ್ಯೆಗಳಿವೆ. ಬಸ್ಸಿನ ಸವಲತ್ತು ನಾನು ಕೊಡಿಸ್ತೀನಿ. ಅದು ನಿಮಗೆಲ್ಲ ಒಂದು ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಹೆಚ್ಚಿನ ಒಂದು ಜವಾಬ್ದಾರಿ ಇವತ್ತು ಯಾರಿಗೆ ಎಲ್ಲಿ ಹೋದ್ರು ಮಿನಿಸ್ಟರ್, ಈ KKRTCಯ ಒಂದು ಮಿನಿಸ್ಟರ್ ಲಿಂಗಾರೆಡ್ಡಿ ಸರ್ ಹಾಗೂ ಸಿದ್ದರಾಮಯ್ಯ ಸಾಹೇಬರು ಎಲ್ಲಿ ಹೋದ್ರು, ಹಾಗೂ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಲ್ಲಂಪುರ ಸರ್ ಎಲ್ಲರೂ ನಾವು ಹೋಗಿ ಒಂದು ಸ್ಪಂದಿಸಿ ಒಂದು ಕೆಲಸ ಖಂಡಿತವಾಗಿ ನಾನು ಮಾಡಿಕೊಡ್ತೀನಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಉಪಸ್ಥಿತರಿದ್ದರು. ಹಣ ಕೊಟ್ಟು ಸೈಟ್ ಖರೀದಿ ಮಾಡಿ ಮನೆ ಕಟ್ಟಿ ನೆಮ್ಮದಿಯಾಗಿ ಮನೆಯಲ್ಲಿ ಇರಬೇಕಾದಂತಹ ಜನರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿಂತು ಪ್ರತಿಭಟನೆ ಮಾಡುವಂತಾಗಿದೆ. ಕಲಬುರಗಿ ತಾಲೂಕಿನ ಮರಪಳ್ಳಿ ಲೇಔಟ್ ಹಿಂದುಗಡೆ 16/2 ಮಾದರಸನಹಳ್ಳಿ ಹೀರಾಪುರ ನಿವಾಸಿಗಳು ತಮ್ಮ ಭೂಮಿ ಕಬಳಿಕೆದಾರರ ವಿರುದ್ಧ ಸಿಡಿದೆದ್ದಿದ್ದಾರೆ. ಕೂಡಲೇ ಅಕ್ರಮಕೋರರ ಕೃತ್ಯಕ್ಕೆ ಕಡಿವಾಣ ಹಾಕುವಂತೆ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ ಕಲಬುರಗಿಯ ಮಾದರಸನಹಳ್ಳಿ ನಿವಾಸಿಗಳು ಭೂಮಾಫಿಯಾದಲ್ಲಿ ಭಾಗಿಯಾದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಸಮಾಜಘಾತುಕ ಶಕ್ತಿಗಳು ಭೂಮಾಫಿಯಾ ಮೂಲಕ ಬಡವರನ್ನು ಕಣ್ಣೀರು ಹಾಕುವಂತೆ ಮಾಡುತ್ತಿದೆ. ಅದಕ್ಕೆ ಕೆಲವು ಪೊಲೀಸರು ಕೂಡ ಸಹಕಾರ ನೀಡುತ್ತಿದ್ದಾರೆ. ಪೊಲೀಸರು ಮಾಫಿಯಾದಲ್ಲಿ ಶಾಮೀಲಾಗಿ ಇರುವುದು ಶೋಚನೀಯ ಎಂದು ಬೇಸರ ವ್ಯಕ್ತಪಡಿಸಿದರು. ನ್ಯಾಯಾಲಯವು ಕಾಲಾವಕಾಶ ನೀಡಿ ವಿಚಾರಣೆಗೆ ದಿನಾಂಕ ನಿಗದಿಪಡಿಸಿ ಹಾಜರಾಗುವಂತೆ ಆದೇಶ ಹೊರಡಿಸಿದರೂ ಕೂಡ ಜಮೀನಿನ ಮಾಲೀಕರು ಹಾಜರಾಗದ ಹಿನ್ನೆಲೆಯಲ್ಲಿ 2 ಬಾರಿ ವಿಚಾರಣೆ ನಡೆಸಿ ಮುಂದೂಡಲಾಗಿದೆ. ಸೆಪ್ಟೆಂಬರ್ 4ರಂದು ವಿಚಾರಣೆ ನಡೆಸಿ ನ್ಯಾಯಾಲಯದಲ್ಲಿ ಕಾಲಾವಕಾಶ ನೀಡಿ ಆದೇಶ ಹೊರಡಿಸಿದ್ದರು. ಸೆಪ್ಟೆಂಬರ್ 25ರವರೆಗೂ ವಿಚಾರಣೆ ಮುಂದೂಡಲಾಗಿತ್ತು. ಇಂದು ನ್ಯಾಯಾಲಯದ ಆದೇಶದ ಪ್ರಕಾರ ಸಂತ್ರಸ್ತರು ವಿಚಾರಣೆಗೆ ಹಾಜರಾಗಿದ್ದರು. ನ್ಯಾಯಾಲಯವು ಅಕ್ಟೋಬರ್ 14ರಂದು ಮಧ್ಯಾಹ್ನ 3 ಗಂಟೆಗೆ ಹಾಜರಾಗಲು ಕಾಲಾವಕಾಶ ನೀಡಿ ಆದೇಶ ಹೊರಡಿಸಿದೆ. ಕೂಲಿ ಕಾರ್ಮಿಕರು, ವಾಹನ ಚಾಲಕರು, ಹೋಟೆಲ್ ಕೆಲಸಗಾರರು ಹೀಗೆ ಕೆಳವರ್ಗದ ಜನರನ್ನು ಮಾರಾಟ ಗುರಿಯಾಗಿಸಿಕೊಂಡು ಅಕ್ರಮವೆಸಗಿದ್ದಾರೆ. ಹಣ ಪಡೆದ ಬಳಿಕ ಅದೇ ನಿವೇಶನಗಳ ಜಮೀನನ್ನು ತಮ್ಮ ಮಕ್ಕಳ ಹೆಸರಿಗೆ ವರ್ಗಾವಣೆ ಮಾಡಿ ಬಡ ಕೂಲಿ ಕಾರ್ಮಿಕರನ್ನು ಹೊಟ್ಟೆಯ ಮೇಲೆ ಹೊಡೆಯುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಬಡಜನರ ಭೂಮಿ ಅಕ್ರಮವಾಗಿ ಭೂಮಾಫಿಯಾ ದಂಧೆಕೋರರ ಕಬಳಿಕೆ ಮಾಡಿದ್ದಾರೆ ಎಂದು ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ಉತ್ಸವ ಸಮಾರಂಭಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿವಾಸಿಯ ಮುಖಂಡರು ಮನವಿ ಪತ್ರ ಸಲ್ಲಿಸಿ ಬಡಜನರ ಭೂಮಿ ಮರಳಿಸಬೇಕು ಹಾಗೂ ಅಕ್ರಮವಾಗಿ ಭೂಮಾಫಿಯಾದಲ್ಲಿ ಭಾಗಿಯಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮನವಿ ಮಾಡಿದರು. ಬಡಜನರ ಭೂಮಿ ಅಕ್ರಮವಾಗಿ ಭೂಮಾಫಿಯಾ ದಂಧೆಕೋರರು ಕಬಳಿಕೆ ಮಾಡಿದ್ದಾರೆ. ಬಡಾವಣೆಯ ಮುಖಂಡರು ಹಾಗೂ ನಿವಾಸಿಯ ಜನರು ಸೂಕ್ತ ತನಿಖೆ ನಡೆಸುವುದಾಗಿ ಎಸ್ಐಟಿಗೆ ವಹಿಸಬೇಕೆಂದು ನಿವಾಸಿ ಮುಖಂಡರು ಆಗ್ರಹಿಸುವುದರ ಮೂಲಕ ಮನವಿ ಮಾಡಿದರು. ಇನ್ನು ಸದ್ಯ ಭೂ ಕಬಳಿಕೆ ಕುರಿತು ಸಂತ್ರಸ್ತರು ಜಿಲ್ಲಾಡಳಿತದ ಮೊರೆ ಹೋಗಿದ್ದು ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಕೇಸ್ ನಡೆಯುತ್ತಿದೆ. ಇಂದು ವಿಚಾರಣೆ ನಡೆಸಲಾಗಿದ್ದು ನ್ಯಾಯಾಲಯವು ಕಾಲಾವಕಾಶ ನೀಡಿ ಆದೇಶ ಹೊರಡಿಸಿದೆ. ಅಕ್ಟೋಬರ್ 14ರಂದು ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆ ಮುಂದೂಡಲಾಗಿದೆ ಎಂದು ತಿಳಿಸಿದರು. ನಾನು ಗುಲ್ಬರ್ಗಾದಿಂದ ಮಾತಾಡೋದು ಗವಿ ಚೌಶ್ ಅಂತ. ಈ ಪ್ಲಾಟ್ ಬಗ್ಗೆ ಸರ್ವೆ ನಂಬರ್ 16/2 ಮೊದಲು 4 ಇತ್ತು, ಆಮೇಲೆ 2 ಐತಾ. ಇದು ಈ ರೀತಿನೇ ಹಾಕೋತಾ ಇರ್ಲಾಗತ್ತದ. ಯಾಕಂದ್ರೆ ಇವ ಮಾರ್ತಾನ, ಊರಿಗೆ ಹೋಗಿರ್ತಾನ ದುಬೈಗೆ, ಇಲ್ಲಿ ವಕೀಲ ಇರ್ತಾನ, ಇಲ್ಲಿ ಅವರು ಡೆವಲಪರ್ ಇರ್ತಾರ, ಯಾರ್ಯಾರು ಇರ್ತಾರ. ನೀ ಮಾರಿಲ್ಲ ಅಂದ್ರೆ ಎದರ್ ಬಾಪ, ಎದರ್ ಬಂದ್ ಹೇಳು ನಾನು ಮಾರಿಲ್ಲ, ನಾನು ಬಿಟ್ಟಿಲ್ಲ. ಅವ್ರಿಗೆ ಇವ್ರಿಗೆ ಯಾಕೆ ಕಳಿಸ್ತೀನಿ? ನಮ್ಮ ಖಾಸ್ ದೋಸ್ತ ಶಬ್ಬೀರ್ ಅಹಮದ್ ಅಂತಿದ್ದ, ಅವನಿಗೆ ಏನಂದ್ರೆ ಲ್ಯಾಂಡ್ ಗ್ರಾಫರ್ ಅಂತ ಅಂದರು. ಲ್ಯಾಂಡ್ ಗ್ರಾಫರ್ ಆಕ್ಚುಲಿ ನೀನು, ನಾವು ಇಲ್ಲ ಲ್ಯಾಂಡ್ ಗ್ರಾಫರ್. ನಾವು ಸ್ವಂತ ರೊಕ್ಕ ಕೊಟ್ಟು ಹೇಳಕ್ಕೆ ಏನ್ ರೇಟ್ ಇತ್ತು ಆ ರೇಟ್ನಾಗ ನಾವು ರೊಕ್ಕ ಕೊಟ್ಟು ನಾವು ತೊಂದಿದಿತ್ತು ಪ್ಲಾಟ. ನಾನು ನಿನ್ ಬಲ್ಲಿ ಭಿಕ್ಷಾ ತೊಂದಿಲ್ಲ, ನೀ ನಮ್ಮ ಮಾಮ ಇಲ್ಲ ನಮ್ಗೇನ್ ತಂದು ಕೊಡ್ಲಕ್ಕ. ನಮ್ ರೊಕ್ಕ ಕೊಟ್ಟು ತೊಂದಿದ್ದೆವು. ನಾವು ಯಾರಿನಿಂದ ತೊಂದೇವು? ಅವರು ಎಕ್ಸ್ ಡಿಸ್ಟಿಕ್ DHO ಅವ್ರಲಿಂದ ನಾವು ಪ್ಲಾಟ್ ತೊಂದಿದ್ದೆವು. ಅದೊಂದು ಕ್ಲಾಸ್ 1 ಆಫೀಸರ್ ಈ ರೀತಿ ಮಾಡ್ತಾರ ನಿಂದಪ್ಲೆ. ಅವಾಗೆ ಮಾರ ನಮ್ಮ ಅಪ್ಪ ಇದ್ದಿಲ್ಲ ಅಂತ ಅವ್ರ ಅಪ್ಪ ಅವನ ಮಗ ಒಂದ್ ಸರ್ತಿ ಸ್ಟೇಟ್ಮೆಂಟ್ ಕೊಟ್ಟಿದ ನಮ್ ದೋಸ್ತನ ಬಗ್ಗೆ. ಏನಂದ್ರೆ ಇವ್ರು ಲ್ಯಾಂಡ್ ಗ್ರಾಫರ್ ಅಂತ ಕೊಟ್ಟಿದ. ಯಾಕಾಗ್ತದೆ ಲ್ಯಾಂಡ್ ಗ್ರಾಫರ್ ಅವನು ನಮ್ ದೋಸ್ತ? ನೀವು ಲ್ಯಾಂಡ್ ಗ್ರಾಫರ್ ಅಪ್ಪ ಮಗ. ಏನ್ ಆಗದೇನಿಲ್ಲ ಸರ್. ನಮ್ಗೆ ಆಫೀಸರ್ ಅಲ್ಲಿಂದ ಬಹಳ ದೊಡ್ಡ ನಮ್ಗೆ ಹೆಲ್ಪ್ ಆಗ್ಲಾಗತ್ತದ. ನಾವು ಫಸ್ಟ್ ನಮ್ಮ SC ಮೇಡಮ್ ಅವರಿಗೆ ನಮ್ಮ ಮನ್ಸಲ್ಲಿಂದ ಅವರಿಗೆ ನನ್ನ ಆತ್ಮ ಇದರಿಂದ ಅವರಿಗೆ ಕಳ್ಕಳ ಅಂತ ನಾನು ಅವರಿಗೆ ಹೇಳೋದೇನಂದ್ರೆ, ಬೆಸ್ಟ್ ರಿಪೋರ್ಟ್ ಕೊಟ್ಟಾರ. ಅವ್ರು ನಮ್ಮ ತನ ಬಂದು ನಮ್ಗೆ ಏನಿದ್ದೀರ ಅಂತ ಎಲ್ಲ ತೋರ್ಸಾರ, ನೋಡ್ಯಾರ. ನಮ್ಮ ಹೆಣ್ಮಕ್ಕಳು ನಮ್ಮ ಮಕ್ಕಳಿಗೆ ಅವ್ರಿಗೆ ಎಲ್ಲ ಕೆಲಸ ಬಿಟ್ಟು ನಮ್ ಟೈಮ್ ಕೊಟ್ಟು ಸಣ್ಣ ಹುಡುಗರಿಗೆ ತಗೊಂಡು ಈ ರೀತಿ ಇವ್ರು ಬರ್ಲಾಗತ್ತಾರ ಅಂದ್ರೆ ನಮ್ SC ಮೇಡಮ್ ಅವ್ರು ಫಸ್ಟ್ ನಮ್ಗೇನ್ ಕೊಟ್ಟಿರೋ ಬಹಳ ದೊಡ್ಡ ಅವ್ರದ್ದು ನಮ್ಮ ಮೇಲೆ ಒಂದು ವಿಶ್ವಾಸ. 2 मादर्स नली हीरापुर। ये जमीन की पिछले 4 तारीख को भी हेयरिंग हो गई थी। आज 25 तारीख आज भी हेयरिंग थी उसकी। 4 तारीख के दिन भी ओनर एब्सेंट था और आज 25 तारीख के दिन आज तो डेवलपर्स और ओनर दोनों भी एब्सेंट थे। तो हम लोग जैसा गवर्नमेंट जैसा हमारे को गाइडेंस हो रहा है, जैसा जैसा हमको बोल रहे हैं हम उसको फॉलो कर रहे हैं। इसके बावजूद भी उन्होंने कोई भी चीज़ को फॉलो नहीं कर रहे, ना फेस कर रहे, ना प्लॉट वालों के सामने आ रहे उन्होंने। और जिस तरीके से उन्होंने कानून को इन चीज़ों को गुमराह कर रहे, ये सब आपके सामने है। और दूसरी बात 25 तारीख आज की उनकी डेट थी आने की, आज नहीं मौजूद हुए उन्होंने। कंफ्यूज हो रहा मेरे को। तो 14 तारीख के दिन फिर हमारी हेयरिंग है। तो इंशाल्लाह हम उम्मीद करते हैं DC मैडम से और डिस्ट्रिक्ट इंचार्ज मिनिस्टर प्रियंक खरगे साहब से और आलम प्रभु साहब से और मैडम कनीस फातिमा साहिबा से और हमारे अजय सिंह साहब से। अजय सिंह साहब भी हम उनसे मिले, उन्होंने भी हमको आश्वासन दिए कि ये मामले में सच में आप लोगों के साथ गलत हुआ है, जितना हो सके उतना कानून के दायरे में रहते हुए हम आपका काम करेंगे। ये हमको विश्वास दिए सो है। और हम शुक्रिया अदा करते कि DC मैडम फौजिया तरन्नुम जी का कि उन्होंने इस चीज़ को बहुत ही गहराई से ले रहे और बारीकी से जांच करे इस चीज़ की। हम इसका शुक्र अदा करते हैं। और AC मैडम का स्पेशली शुक्रिया इसलिए अदा करते कि उन्होंने किसी के दबाव में आके रिपोर्ट नहीं दी, जो एज इट इज़ जैसा था वैसा उन्होंने रिपोर्ट पेश की। जैसे जिस तरीके से उन्होंने हमारे घरों को तोड़े थे, हमारी जगहों को तोड़े थे, वो चीज़ों को उन्होंने मेंशन किया है उस रिपोर्ट में।
तो इंशाल्लाह मैं उम्मीद करता हूँ कि आने वाले दिनों में हम सारे प्लॉट वालों के हक में फैसला होगा इंशाल्लाह। सीएम साहब आए थे गुलबर्गा के लिए, तो हमने उनको मेमोरेंडम भी दिया इस चीज को लेके कि साहब ये हमारे साथ नाइंसाफी हुई सो है, और कानून को जिस तरीके से तोड़ के 18 से 20 जेसीबी रात के अंधेरे में लगा के तोड़ा गया है, कई गरीब लोगों के आशियाना को उजाड़ा गया है, वो सब हमने सीएम साहब को मेमोरेंडम में लिख के दिया सो है। तो इंशाल्लाह वो भी हमारा फौरन क्या ना क्या रिजल्ट आएगा इंशाल्लाह। सब लोग जो भी जैसा हो रहा है, सब लोग खुद ब खुद असबाब बनते जा रहे हैं, और जिस तरीके से गलत करने वाले नाकाम हो रहे हैं, मैं दुआ करता हूँ अल्लाह से कि इनको जलील खार करे। ಅದೇನೇ ಇರ್ಲಿ, ಭೂಗಳ್ಳರ ವಿರುದ್ಧ ಮಾದರಸನಹಳ್ಳಿ ನಿವಾಸಿಗಳು ಸೆಡ್ಡು ಹೊಡೆದು ನಿಂತಿದ್ದು ನಮ್ಮ ಭೂಮಿ ಯಾರಿಗೂ ಬಿಟ್ಟು ಕೊಡೋದಿಲ್ಲ ಎಂದು ಸವಾಲು ಹಾಕಿದ್ದಾರೆ. ಈ ಹಿಂದೆ ಕೂಡ ಹೋರಾಟ ನಡೆಸಿ ಭೂ ಮಾಫಿಯಾದಲ್ಲಿ ಭಾಗಿಯಾದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರು. ಇದೀಗ ನ್ಯಾಯಾಲಯದ ತಮ್ಮ ಹಕ್ಕಿಗಾಗಿ ಹೋರಾಟ ಮುಂದುವರೆಸಿದ್ದಾರೆ. ನಿನ್ನೆ ರಾತ್ರಿಯಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ದಕ್ಷಿಣ ಮತಕ್ಷೇತ್ರದಲ್ಲಿರುವ ಕೊಡನೂರು ಹಾಗೂ ಕೊಳ್ಳೂರು ಗ್ರಾಮದ ಹಾನಿ ಪ್ರದೇಶಕ್ಕೆ ಶಾಸಕ ಅಲಂ ಪ್ರಭು ಪಾಟೀಲ್ ಭೇಟಿ ನೀಡಿದರು. ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೊಡನೂರ ಗ್ರಾಮದ ಬ್ರಿಡ್ಜ್ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದು, ಸ್ಥಳಕ್ಕೆ ಶಾಸಕ ಅಲಂ ಪ್ರಭು ಪಾಟೀಲ್ ಭೇಟಿ ನೀಡಿ ಹಾನಿ ಪ್ರದೇಶ ವೀಕ್ಷಿಸಿದರು. ಬಳಿಕ ಕೊಡನೂರು ಗ್ರಾಮಕ್ಕೆ ತೆರಳಿ ಗ್ರಾಮಸ್ಥರ ಮನೆಗಳಿಗೆ ಭೇಟಿ ನೀಡಿ ಹಾನಿಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ಕೊಳ್ಳೂರು ಗ್ರಾಮಕ್ಕೆ ತೆರಳಿ ಮಳೆಯಿಂದ ಹಾನಿಯಾಗಿದ್ದ ಮನೆಗಳನ್ನು ವೀಕ್ಷಿಸಿದ ಬಳಿಕ ಅಧಿಕಾರಿ ಈ ಗ್ರಾಮದಲ್ಲಿ ಎಷ್ಟೆಲ್ಲ ಹಾನಿಯಾಗಿದೆ ಎಂದು ವರದಿ ಮಾಡಿ ನನಗೆ ಮತ್ತು ಜಿಲ್ಲಾಡಳಿತಕ್ಕೆ ವರದಿ ನೀಡಿ ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ನಂತರ ಗ್ರಾಮದಲ್ಲಿ ಹಾಳಾದ ರಸ್ತೆಗಳನ್ನು ನೋಡಿ ಈ ರಸ್ತೆಗಳ ನಿರ್ಮಾಣಕ್ಕೂ ಸಹ ಕ್ರಮ ಕೈಗೊಳ್ಳುತ್ತೇನೆ ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಮಳೆಯಿಂದಾಗಿ ಈ ಗ್ರಾಮಕ್ಕೆ ಹಳ್ಳದ ನೀರು ನುಗ್ಗಿದ ಪರಿಣಾಮ ಹಲವು ಆಸ್ತಿ ಪಾಸ್ತಿಗಳಿಗೆ ಹಾನಿಯುಂಟಾಗಿದೆ. ಅವುಗಳನ್ನು ಸರ್ವೆ ಮಾಡಿಸಿ ಸರ್ಕಾರದಿಂದ ಪರಿಹಾರ ಕೊಡಿಸುವ ಭರವಸೆ ನೀಡುತ್ತೇನೆ ಮತ್ತು ಕೊಡನೂರು ಗ್ರಾಮದಲ್ಲಿ ಮಹಿಳೆಯರಿಗೆ ಶೌಚಾಲಯದ ಸಮಸ್ಯೆ ಇದೆ. ಸ್ಥಳೀಯರು ಶೌಚಾಲಯ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಹಣ ನೀಡಿದರೆ ಕೂಡಲೇ ಶೌಚಾಲಯ ನಿರ್ಮಿಸಿ ಕೊಡುತ್ತೇವೆ. ಗ್ರಾಮದಲ್ಲಿ ಹಾಳಾದ ರಸ್ತೆ ನಿರ್ಮಾಣಕ್ಕೂ ಸಹ ವ್ಯವಸ್ಥೆ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧಿಕಾರಿಗಳು ಹಾಗೂ ಕೊಡನೂರು ಮತ್ತು ಕೊಳ್ಳೂರು ಗ್ರಾಮಸ್ಥರು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನು ಮೊದಲೇ ಬರಬೇಕಾಗಿತ್ತು, ಎಲ್ಲ ಕಡೆ ಹೋಗಿದ್ದೆ ನಾನು ಸಮಸ್ಯೆಯಲ್ಲಿ. ಇಲ್ಲಿ ಸ್ವಲ್ಪ ತೊಂದರೆ ಆಗಿ ಊರಿಗೆ ಹೋಗೋ ಸಲಿಗೆ ಬರ್ಲಿಕ್ಕಾಗಿಲ್ಲ, ತಡ ಆಯಿತು. ಅದಕ್ಕೆ ಇವತ್ತು ಬೆಂಗಳೂರಿನ ಬಂದ ತಕ್ಷಣ ಇಮಿಡಿಯೇಟಾಗಿ ಬಂದು ನೋಡ್ತಾ ಇದ್ದೀನಿ. ಭಾಳ ಪರಿಸ್ಥಿತಿ ಗಂಭೀರ ಇದೆ ಇಲ್ಲಿಂದ. ನಾವು ಈ ಮಟ್ಟಕ್ಕೆ ಹೋಗ್ತದೆ ಅಂತ ಗೊತ್ತಿಲ್ಲ. ಅದು ಬ್ರಿಡ್ಜ್ ಏನಪ್ಪ ಅಂದ್ರೆ ಭಾಳ ಹತ್ತಿ ಪೈಪ್ ಹಾಕಿ ಮಾಡಿದ್ದದು. ಅದು ಕಮಾನ್ ಪೈಪ್ ಆದ್ರೆ ಏನೂ ನೀರು ಹೋಗ್ತಿತ್ತು, ಏನೂ ಆಗ್ತಿಲ್ಲ. ಅದು ಬ್ರಿಡ್ಜ್ ಬಂದಾಗಿ ಆ ನೀರು ಹರಿದು ಮತ್ತು ಮ್ಯಾಗಿಂದ ನೀರೇನು ಬಂದು ಶಾಲೆಯಿಂದ ಏನಪ್ಪ ಅಂದ್ರೆ ಅಲ್ಲಿಂದ ಕೂಡ ಹರ್ಕೊಂಬಂದು ಅದನ್ನು ಕೂಡ ಕಿತ್ತಿ ಎಲ್ಲ ಕಡೆ ಮನೆಯಾಗ ನೀರು ಹೋಗಿ ತೊಂದರೆ ಆಗಿದೆ. ದಯಮಾಡಿ ಗ್ರಾಮಸ್ಥರಿಗೆ ನಾನು ಕ್ಷಮೆ ಯಾಚಿಸ್ತೀನಿ. ತಡ ಆಗ್ಯದ ಕೂಡ ಈಗ ಭಾಳ ಶೀಘ್ರದಲ್ಲಿ ಆ ದರ್ಗಾವರೆಗೆ ರಸ್ತೆ ಮತ್ತು ಇಲ್ಲಿಂದ CC ರಸ್ತೆ ಈಗ ಒಂದು 50 ಲಕ್ಷ CM ಕೊಟ್ಟಿದ್ದು, ಅದರಲ್ಲಿ ಇಟ್ಟಿದ್ದೀನಿ ನಾನು. ಪ್ರತಿಯೊಂದು ಹಳ್ಳಿಗೆ 50 ಲಕ್ಷ ಇಟ್ಟಿದ್ದೀನಿ. ಅದು ಕೂಡ ಇಮಿಡಿಯೇಟಾಗಿ ಏನಪ್ಪ ಅಂದ್ರೆ ಮಳೆ ನಿಂತ ತಕ್ಷಣ ಸ್ಟಾರ್ಟ್ ಮಾಡಿ ಆ ನಾಲಿ ಏನಪ್ಪ ಅಂದ್ರೆ CC ರೋಡ್ ಮಾಡಿ ನಾಲಿವರೆಗೆ ಹೋಗ್ತದೆ. ಮುಂದೆ 2-3 ಕೋಟಿ ರೂಪಾಯಿ ಬೇಕಾಗ್ತದೆ ಬ್ರಿಡ್ಜು ಮತ್ತು ಆ ದರ್ಗಾವರೆಗೆ ರಸ್ತೆ. ಅದನ್ನು ಕೂಡ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಈ ಮಳೆ ನಿಂತ ತಕ್ಷಣ ಏನಪ್ಪ ಅಂದ್ರೆ ಒಂದು ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದು ಒಂದು 2-3 ತಿಂಗಳಲ್ಲಿ ಆ ಕೆಲಸನೂ ಕೂಡ ಪ್ರಾರಂಭ ಮಾಡಿಸ್ತೀನಿ. ಇದು ಮಹಿಳೆಯರು ಶೌಚಾಲಯ ಕೇಳ್ತಿದ್ದಾರೆ. ಆ ಶೌಚಾಲಯ ಮತ್ತೆ ಮಾತು ನನ್ನ ಪೂರ ಮುಗಿಲ್ಲ ನಂದು. ಅದು ನೀವು ನೋಡಿದ್ದೀವಿ ಶೌಚಾಲಯ ರೋಡ್ ಗಂಟೆ ಏನಪ್ಪ ಅಂದ್ರೆ ಪಾಪ ಅವರೆಲ್ಲ ಕೈಲೇ ರೊಕ್ಕ ಹಾಕಿ ಕಟ್ ಮಾಡಿ ಗಿಡ ಕಟ್ ಮಾಡಿದ್ದಾರೆ. ಪಂಚಾಯತಿಯವ್ರಿಗೆ ಈಗ ಕೂಡ ಹೇಳಿದ್ದೀನಿ, ಅದು ಏನಪ್ಪ ಅಂದ್ರೆ ಓಪನ್ ಆಗಿ ಇದು ಮಾಡ್ಬೇಕಂತ ಹೇಳಿ ಜಾಗ ಬಂದು ತೋರಿಸಿದ್ರೆ ಶೌಚಾಲಯ 100% ಇಮಿಡಿಯೇಟ್ ಕಟ್ಟಿಸ್ಕೊಡ್ತೀನಿ. ಅದ್ರಾಗ ಏನು ಪ್ರಾಬ್ಲಮ್. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಇದು ಕಾಡ್ನಾಳ ಅಂತ ಬರ್ತದೆ. ಮತ್ತು ನಾವು ಮೊನ್ನೆ ಬಂದಿದ್ದು ಹೊಂಡು ಬಂದು ನಿಂತಿತ್ತು. ಹೊಂಡಿಂದ ಬಂದು ಊರಾಗ ನೀರು ಹೋಗ್ಯದಂತಂದ್ರೆ ನಾವು ಇದು ಒಂದೆರಡು ಕಡೆಯಾಕೆ ಮಾಡಿದ್ದು ಹಾಕ್ಲಿಕ್ಕೆ ಮಾಡಿದ್ವಿ ಇದು. ಮತ್ತು ಹೆಚ್ಚುವರಿ ಒಂದು ಸ್ವಲ್ಪ ಜಾಸ್ತಿ ಮಳೆಯಾಗಿ ಮತ್ತು ಅಲ್ಲಿ ನೀರು ಅವತ್ತು ಆ ಪೂಲಿಂದೊಂದು ತೆಗಿಸಿತ್ತ ಹೇಳಿದೆವು. ಮತ್ತು ಅದನ್ನು ತೆಗೆದಿದ್ದೇವೆ ಅಂದ್ರೂ ಮಳೆ ನೀರು ಹೆಚ್ಚು ನಮ್ಮ ಪೂರ ನಮ್ಮ ಸೀಮಿದಿಂದ ನೀರು ಬರ್ತವೆ. ಮಳೆಕುಂದಿ ಸೀಮಿದಿಂದ ನೀರು ಬರ್ತವೆ ಇದಕ್ಕೆ ಆ ಪೂಲಿಗೆ. ಈ ಕಡೆಗೂ ಅವ್ರ ಸೀಮೆಯಿಂದ ಬರ್ತದೆ, ಈ ಕಡೆ ನಮ್ಮ ಸೀಮಿದಿಂದ ಇಲ್ಲಿ ಕಾನಾಳಿ ಪೂಲಿಗೆ ಬರ್ತದೆ. ಅದು ಆಗಿ ಒಂದು ನೀರು ಜಾಸ್ತಿ ಆಗಿ ಆಗ್ಯದ. ಮತ್ತು ಶಾಸಕರು ಬಂದಾರ ಮತ್ತು ಅದರಾಗ ಕೆಲಸಗಳು ಮತ್ತು ಇಂಥರದಾಗೆ ಆದ್ರೆ ಕೆಲಸ ನಮ್ಮ ಹಳ್ಳಿಗಳಿಗೆ ಮತ್ತು ಹಿಂದುಳಿದು ಹಳ್ಳಿಗಳಿವು ಎಲ್ಲ ಕಡೆ ನಮ್ಮ ಪಂಚಾಯತಿ ಕೆಳಗೆ ಮತ್ತು ಎಲ್ಲನೂ ಅವ್ರು ಮಾಡ್ತೀನಿ ಅಂದ್ರೆ ಅವ್ರು ಸರಿ. ಮತ್ತು ನಾವು ಏನು ರೀ ಅದು
ನಮಗೇನು ಇಡೋದ ನಾವು ಇಡ್ತೀವಿ, ಅವ್ರು ಏನಾದ್ರು ಇಡೋದು ಅವ್ರು ಇಟ್ರಂದ್ರೆ ಕೆಲಸ ಮಾಡ್ಕೋಬೇಕು. ನಾನು ಏನಾದ್ರದಾಗ ಏನೂ ಇದು ಇಲ್ಲ ಅಂತ ಹೇಳಿ ಅಣ್ಣರೇ ಕೆರಮಗಿರಿ ಗ್ರಾಮ ಪಂಚಾಯತ್. ನಮಗೆ ಕೆಲಸ ಬೇಕ್ರಿ. ನಮಗೆ ಒಟ್ಟ ಈ ಊರೊಳಗೆ ನಮಗೇನು ಕೆಲಸ ಕೊಟ್ಟಿಲ್ರಿ. ನಮಗೇನು ಗೌರ್ಮೆಂಟ್ದು ಏನು ಸಹಾಯ ಇಲ್ರಿ. 10 ರೂಪಾಯಿ ಸಹಾಯ ನಮಗೆ ಗೌರ್ಮೆಂಟ್ಗೆ ಏನೂ ಮಾಡಿಲ್ರಿ. ಈಗ ನಮಗೆ ಏನು ಮಳೆ ಬಂದದ, ಈಗ ಮೂರು ತಿಂಗಳ ದಿನ ಆಯ್ತು ನಾವು ಮನ್ಯಾಗ ಕೂತಿದ್ದೇವ್ರಿ. ನಮ್ಗೆ ಯಾರ್ದು ಏನೋ ಅನುಕೂಲ ಇಲ್ರಿ. ನಮ್ಗೆ ಅನುಕೂಲ ಏನು ಮಾಡಪ್ಪ ಕೊಡ್ತೀರ ಗೌಡ್ರು ಮಾಡಿಕೊಡು ಅಂತ ಹೇಳಿ ನಮ್ಗೆ ಅಷ್ಟೇ ಏನೋ ಅಂತ ಬಿಡ್ತೇವೆ. ನಾವು ಏನು ಬೇಡಂಗಿಲ್ಲ. ಸಂಡಾಸದ ಒಂದು ನಮ್ಗೆ ಅನುಕೂಲ ಮಾಡನ್ರಿ. ನಮ್ಗೆ ಏನಾರು ಹೆಣ್ಮಕ್ಳಿಗೆ ಬದುಕುವಂತ ಅನುಕೂಲ ಮಾಡಿಕೊಡು ಅಂತ ಹೇಳ್ರಿ. ಮತ್ತೇನೂ ಇಲ್ಲ ನಮಗೆ. ಇದೇನು ಈ ಊರೊಳಗೆ ಇದು ಊರು ಅದ ಅನ್ನೋದು ಒಂದೇ ಅದ ರೀ. ಈ ಊರೊಳಗೆ ಏನೋ ಬಗ್ಗೆ ಏನು ಗೊತ್ತ ಮಾಹಿತಿನೇ ಇಲ್ರಿ. ಒಟ್ಟ ದುಡ್ಡಿನ ಮಾಹಿತಿನೇ ಇಲ್ಲ. ಗೋರ್ಮೆಂಟ್ದಾಗ ಎಲ್ಲಿ ಎಲ್ಲ ಕಡೆನೂ ಇಡೀ ನಮ್ಮ ಮಂದಿನೇ ಮಾಡಿ ಉಳ್ಳುಕತ್ತಾರ. ನಮ್ಗೆ ಏನೂ ಕೊಡಲ್ಲಾಗ್ಯಾರ ಊರ. ಉದ್ಯೋಗ ಖಾತ್ರಿ ಬಂದವ್ರಿ. ಉದ್ಯೋಗ ಖಾತ್ರಿದು ಏನಿಲ್ಲ. ನಮ್ಗೆ ಏನು ಕೆಲಸ ಕೊಡ್ತೀರಿ ನೀವು ಕೊಡ್ರಿ ಗೌರ್ಮೆಂಟ, ನಾವು ಮಾಡಿ ಉಣ್ತೇವ್ರಿ. ಈ ಮಳೆ ಅದು ಬಂದದ, ನಾವು ಹ್ಯಾಂಗೆ ಬದುಕಬೇಕು? ನಮ್ಗೆ ಹೊಲ ಇಲ್ಲ, ಮನೆ ಇಲ್ಲ, ಏನಿಲ್ಲ. ನಾವು ಮಾಡಿ ಉಣ್ಬೇಕಲ್ರಿ. ನೀವು ಗೌರ್ಮೆಂಟ್ ಸಹಾಯ ಮಾಡ್ರಿ, ನಮ್ಗೆ ಅಷ್ಟೇ ಸಾಕು. ಪಂಚಾಯತಿ ಕೆಲಸ ಏನು ಕೊಟ್ಟಿಲ್ಲ. ನಾವೇನು ಪಂಚಾಯತಿದು ಏನು ಬಿ ಇಲ್ಲ. ನಮ್ಗೆ ಇದೆ ರೀ, ಊರನ್ನ ಸಮಸ್ಯೆ ಇದೆ. ಏನು ಇಲ್ಲ ನೋಡ್ರಿ. ನಮ್ಗೆ ಗೌರ್ಮೆಂಟ್ ಸಬ್ಬಲ್ದೇನು ಏನೂ ಇಲ್ಲ. ನಾವು ಬರೀ ಓಟ್ ಹಾಕ್ತೀವಿ, ಮನ್ಯಾಗ ಕುಂದಿರ್ತೀವಿ ಅಷ್ಟೇ. ಖರೆ ಏನಿಲ್ರಿ. ನಮ್ಗೆ ಪಂಚಾಯತಿದು ಏನು ಒಂದು ದುಡ್ಡಿನ ಲಾಭ ಇಲ್ಲ. ಕೆಲಸ ಬಿಟ್ಟು ಬೇರೆದೇನು ಪ್ರಾಬ್ಲಮ್ ಇಲ್ಲ. ಕೆಲಸ ಮಳೆ ಬಂದಿದ್ದು ಹೊಲವರು ಹೋಗ್ಯಾವ್ರಿ. ಬಾತ್ರೂಮ್ ಸಮಸ್ಯೆ ರೀ. ಬಾತ್ರೂಮಿಗೆ ಜಾಗ ಕೊಡುವಂತಿರಲ್ರಿ. ನಾವು ಎಲ್ಲಿ ಜಾಗ ಕೊಡು? ಎಷ್ಟು ವರ್ಷದಿಂದ ಇರ್ತಾರಿ ಬಾತ್ರೂಮ್ ಸಮಸ್ಯೆ? ನಾವು ಯಾವಾಗ ಇದ್ದೀವಿ ಅವಾಗಿನ ಹಿಡ್ದು ಅದಾರಿ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಅಕ್ರಮ ಭೂಗಳರ ವಿರುದ್ಧ ಕ್ರಮಕ್ಕೆ ಕೃಷ್ಣಾರೆಡ್ಡಿ ಆಗ್ರಹ. ಬೆಳೆ ಹಾನಿ ಪ್ರದೇಶಕ್ಕೆ ಶಾಸಕ ಅಲಂಪ್ರಭು ಪಾಟೀಲ್ ಭೇಟಿ. ವೈಷ್ಣೋದೇವಿ ದೇವಸ್ಥಾನದಲ್ಲಿ ಮಾತಾ ಕಿ ಚೌಕಿ ಕಾರ್ಯಕ್ರಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಒಂದು ಸ್ಥಳವನ್ನು ಹಲವಾರು ಜನರಿಗೆ ಮಾರಾಟ ಮಾಡಿ ಸಾರ್ವಜನಿಕರಿಗೆ ಮೋಸ ಮಾಡುತ್ತಿರುವ ಅಕ್ರಮ ಭೂಗಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಆಗ್ರಹಿಸಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕಲಬುರಗಿ ನಗರದಲ್ಲಿರುವ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿರುವವರ ವಿರುದ್ಧ ಕರ್ನಾಟಕ ಸರ್ಕಾರ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಕ್ರಮ ಭೂಗಳ್ಳರಿಗೆ ಜೈಲಿಗಟ್ಟಬೇಕೆಂದು ಆಗ್ರಹಿಸಿದರು. ಇಂತಹ ಅಕ್ರಮ ಭೂಗಳ್ಳರು ಜೊತೆಗೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಸೇರಿಕೊಂಡು ಒಂದು ಜಾಗವನ್ನು ಹಲವು ಜನರಿಗೆ ಮಾರಿ ನಮ್ಮ ಜನರನ್ನು ಮೋಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಮಸ್ಕಾರ. ಇವತ್ತು ತಮ್ಮ ಚಾನೆಲ್ ಮುಖಾಂತರ ಇವತ್ತು ಕಲಬುರಗಿ ಜನತೆಗೆ ಒಂದು ಮೆಸೇಜ್ ಕೊಡೋಕ್ಕೆ ನಾವು ಇವತ್ತು ತಮಗೆಲ್ಲ ಕರೆದಿದ್ದು. ವಿಷಯ ಏನಂದರೆ KHB ಸೈಟ್ ನಂಬರ್ 1 ಟೋಟಲ್ 20,450 ಸ್ಕ್ವೇರ್ ಫೀಟ್ ಇದು ಪ್ರಾಪರ್ಟಿ. ಇದು ಮೊಹಮ್ಮದ್ ವಾಹಿದ್ ಅಲಿ, ಮೊಹಮ್ಮದ್ ಫತೇಖಾನಿ ಇವರು 2007ನಲ್ಲಿ ಇವರಿಗೆ ಈ ಪ್ರಾಪರ್ಟಿ KHBಲಿಂದ ಅಲಾಟ್ಮೆಂಟ್ ಆಗ್ತದೆ.
ಆಮೇಲೆ 2018ನಲ್ಲಿ ಮೊಹಮ್ಮದ್ ಯಾಕೂಬ್ ಮೊಬಿನ್, ಮೊಹಮ್ಮದ್ ಅಲಿ ಮನಿಯಾರ್ ಅಂತ ಇವರಿಗೆ ಇದು ಸೆಲ್ಯೂಟ್ ಮಾಡ್ತಾರೆ ಡಾಕ್ಯುಮೆಂಟ್ಸ್. ಇದು ನೋಡ್ರಿ ಚಲೋ. ಆಮೇಲೆ ಸೆಲ್ಯೂಟ್ ಆದಮೇಲೆ ಇದು ಈ ಆಸ್ತಿಗೆ ಏನು ಮಾಡ್ತಾರೆ ಅಂದರೆ 23ರಲ್ಲಿ ಅಶ್ಫಾಕ್ ಅಹ್ಮದ್ ಅಬ್ದುಲ್ ನಬಿ ಅಂತ ಒಂದು ವ್ಯಕ್ತಿ ಒಂದು ಸಹಕಾರ ಪಟ್ಟಣಿ ಸಹಕಾರ ಸಂಘ ಅಂತ ಒಂದು ಇದು ಕೋಆಪರೇಟಿವ್ ಬ್ಯಾಂಕ್ ಇದೆ. ಇಲ್ಲಿ ಒಂದು 50 ಲಕ್ಷ ರೂಪಾಯಿ ಲೋನ್ ತಗೋತಾರೆ ಇವರು. ಯಾರು ತಗೋತಾರೆ ಅಂದರೆ ಅಶ್ಫಾಕ್ ಅಹ್ಮದ್ ಅಬ್ದುಲ್ ನಬಿ. ಇವ್ರು ಲೋನಿಗೆ ಕೊಲೆಟ್ರಲ್ ವಾಯ್ದಲ್ಲಿ ಕೊಡ್ತಾರೆ. ಯಾವ ಪ್ರಾಪರ್ಟಿ ಕೊಡ್ತಾರೆ? 2018ನಲ್ಲಿ ಏನು ಆಸ್ತಿ ಮನಿಯಾರವ್ರಿಗೆ ಏನು ಸೆಲ್ಯೂಟ್ ಮಾಡ್ತಾರೆ, ಆ ಆಸ್ತಿ ಕೊಲೆಟ್ರಲ್ ಫೇಕ್ ಡಾಕ್ಯುಮೆಂಟ್ ಮಾಡಿ, ಫೇಕ್ ಖಾತಾ ಮಾಡಿ ಇದು ಕೊಲೆಟ್ರಲ್ ಕೊಡ್ತಾರೆ ವಾಯದಲ್ಲಿ ಅವರು. ವಾಯದಲ್ಲಿ ಅಂದರೆ ಒಂದು ದೊಡ್ಡ ಮುಖಂಡರ ಕಾಂಗ್ರೆಸ್ನಲ್ಲಿ MLA, ನಾರ್ತ್ MLA ಅವ್ರದ್ದು ರೈಟ್ ಹ್ಯಾಂಡ್ ಅವರು, ಎಕ್ಸ್ ಸಿಂಡಿಕೇಟ್ ಮೆಂಬರ್, ಎಕ್ಸ್ ಮೈನಾರಿಟಿ ಅಧ್ಯಕ್ಷರು ಗುಲ್ಬರ್ಗದು. ವಾಯದಲ್ಲಿ ಅಂದರೆ ದೊಡ್ಡ ಹೆಸರು. ಇಂಥವ್ರಿಗೆ ನಾಮಿನೇಟ್ ಮಾಡಬೇಕಾಗಿತ್ತು ಕಾಂಗ್ರೆಸ್ದವ್ರು, ಯಾಕೋ ಮೊನ್ನೆ ಲಿಸ್ಟ್ನಲ್ಲಿ ಮಿಸ್ ಆಗಿದೆ. ಮತ್ತೆ ವಾಯದಲ್ಲಿ ಏನು ಮಾಡ್ತಾರಂದರೆ, ಇದು ಮೊನ್ನೆ ನಾನು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಇದೊಂದು ಹಿಂದಿ ಚಾನೆಲ್ನಲ್ಲಿ ಕೊಟ್ಟಾಗ, ವಾಯದಲ್ಲಿ ಲಾಸ್ಟ್ ವೀಕ್ ನಾನು ಸೋಷಿಯಲ್ ಮೀಡಿಯಾ ಕೊಟ್ಟಾಗ, ಮೊನ್ನೆ ಮಂಡೇ ದಿನ ವಾಯದಲ್ಲಿ ಹೋಗಿ ಈ ಸಹಕಾರ ಸಂಘಲಿಂತ 50 ಲಕ್ಷ ರೂಪಾಯಿ ತಗೋತಾರೆ, ಇವ್ರಿಗೆ 50 ಲಕ್ಷ ರೂಪಾಯಿ ಕಟ್ತಾರೆ. 50 ಲಕ್ಷ ರೂಪಾಯಿ ಕಟ್ತಾರ ಇವರು. ಕೃಷ್ಣಾರೆಡ್ಡಿ ಅವರು ದನಿ ಎತ್ತಿದ್ದಾರೆ, ಇದು ನಾವು 50 ಲಕ್ಷ ರೂಪಾಯಿ ತುಂಬಂತ 50 ಲಕ್ಷ ರೂಪಾಯಿ ಕಟ್ತಾರೆ ವಾಯದಲ್ಲಿ ಇವರು. 50 ಲಕ್ಷ ಕಟ್ಟ ಮೇಲೆ ಬ್ಯಾಂಕ್ನಲ್ಲಿ ಅದು ಮಾರ್ಟ್ಗೇಜ್ ಕ್ಯಾನ್ಸಲೇಷನ್ ಆಗಬೇಕು ಆ್ಯಸ್ ಪರ್ ಕಾನೂನು ರೀತಿಲೇ. ಅದು ಕ್ಯಾನ್ಸಲೇಷನ್ನಿಗೆ ಬ್ಯಾಂಕಿಗೆ ಸಬ್ ರಿಜಿಸ್ಟರ್ನಲ್ಲಿ ಆನ್ಲೈನ್ ಹಾಕ್ತಾರೆ ವಾಯದಲ್ಲಿ ಅವರು. ನಾನು ಇಮಿಡಿಯೇಟ್ ಮಧ್ಯಾಹ್ನ 3:30 ಗಂಟೆಗೆ ಡೇಟ್ ಕೊಡ್ತಾರೆ ಕ್ಯಾನ್ಸಲೇಷನ್ದು. ಸಬ್ ರಿಜಿಸ್ಟರ್ನಲ್ಲಿ ಟೋಕನ್ ಅಲರ್ಟ್ ಆಗುತ್ತೆ. ನಾನು ಇಮಿಡಿಯೇಟ್ ಮಧ್ಯಾಹ್ನದಾಗ 2 ಗಂಟೆ 2:50ಕ್ಕೆ ಹೋಗಿ ಸಬ್ ರಿಜಿಸ್ಟರ್ ಅವರಿಗೆ ಒಂದು ರೈಟಿಂಗ್ನಲ್ಲಿ ಈ ಆಸ್ತಿ ಬಗ್ಗೆ, ಇದು ಯಾವ ಥರ ಫ್ರಾಡ್ ಆಗಿದೆ, ಹೆಂಗೆ ಕಳ್ತನ ಆಗಿದೆ, ಹೆಂಗೆ ಇದು ಫೇಕ್ ಖಾತಾ ಹಚ್ಚಿದ್ರು ಗದ್ದಲು ಮಾಡಿದ್ದಾರೆ ಅಂತ ನಾನು ರೈಟಿಂಗ್ನಲ್ಲಿ ಸಬ್ ರಿಜಿಸ್ಟರ್ ಅವ್ರಿಗೆ ಕೊಟ್ಟಿದ್ದೀನಿ. ಗ್ರೀನ್ ಪೆನ್ನಲ್ಲೇ ಸಬ್ ರಿಜಿಸ್ಟರ್ ಸೈನ್ ಮಾಡಿದ್ದಾರೆ. ಅದು ಕ್ಯಾನ್ಸಲೇಷನಲ್ಲಿ ಸ್ಟಾಪ್ ಆಗುತ್ತೆ. ಕ್ಯಾನ್ಸಲೇಷನ್ ನಾವು ಯಾಕೆ ಸ್ಟಾಪ್ ಮಾಡಿದ್ದು ಅಂದರೆ, ಆವಾಗ ಗ್ರೀನ್ ಖಾತಾ ಏನು ನಡೀತೀವಿ ಮಹಾನಗರ ಪಾಲಿಕೆಯಲ್ಲಿ ಕಳ್ಳರು ಫೇಕ್ ಖಾತಾಗಳು ಮಾಡ್ತಿದ್ರು. ಈಗ ಈ ಖಾತಾ ಆಗಿದೆ, ಈ ಖಾತಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ವಾಯದಲ್ಲಿ ಈ ಖಾತಾ ಮಾಡಿಕೊಂಡು ಸಬ್ ರಿಜಿಸ್ಟರ್ ಆಫೀಸಿಗೆ ಹೋದಾಗ ಅದು ಕ್ಯಾನ್ಸಲೇಷನ್ ಆಗ್ತದೆ. ಇವ್ರು ಏನಾರ ಸೆಟ್ಟಿಂಗ್ ಮಾಡಿ ಸಬ್ ರಿಜಿಸ್ಟರ್ ಮೇಲೆ ಒತ್ತಾಯ ತಂದು, ನಾನು MLA ಮನುಷ್ಯ ಇದ್ದೀನಿ, ಅದು ಇದ್ದೀನಿ, ಇದು ಇದ್ದೀನಿ ಅಂತ ಈ ವಾಯದಲ್ಲಿ ಪ್ರೆಷರ್ ಮಾಡಿಸ್ತಿದ್ದ ಆಫೀಸರ್ ಮೇಲೆ. ಅಲ್ಲಿ ಒಬ್ಬ ಏಜೆಂಟ್ ಇದ್ದಾನೆ, ಅವನು ಇಸ್ಮಾಯಿಲ್ ಅಂತ, ಡೀಡ್ ರೈಟರ್, ಅವನು ಕಳ್ಳ. ಅಂಥ ಕಳ್ಳರಿಗೆ ಅವರು ಡೀಡ್ ರೈಟರ್ ರದ್ದುಪಡಿಸ್ಬೇಕು ಸರ್ಕಾರ. ಮತ್ತು ಇದೇ ಆಸ್ತಿ ವಾಯದಲ್ಲಿ ಅವರು ಮತ್ತೊಂದಿಬ್ಬರಿಗೆ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಡ್ತಾರೆ. ಕಾಂಗ್ರೆಸ್ ದೊಡ್ಡ ನಾಯಕ ವಾಯದಲ್ಲಿ ಫಾತೆಖಾನಿ ಅಂದರೆ. ಮತ್ತು ನನ್ನ ಮೇಲೆ ಒತ್ತಾಯ ಪ್ರೆಷರ್ಗಳು ಬರ್ತಾಯಿದೆ ಅವ್ರದ್ದು ಇವ್ರದ್ದು. ಮೊನ್ನೆ ಈ ವಾಯದಲ್ಲಿ ಕೆಲವು ಮುಖಂಡರು ಸೇರಿ ಇನ್ನು ಅಮೀನ್ ಮುಕ್ತಾರ್ದು ನಾವೇನು ದನಿ ಎತ್ತಿದವಲ್ಲ, ಅವರು ಅಲ್ಲಿ ನನ್ನ ವಿರುದ್ಧ ಅದು ಸಂಘಟನೆದವರು ಅಮೀನ್ ಮುಕ್ತಾರಿಗೆ ಕರ್ಮಶಿ ಏನು ಬಡ್ದಿದ್ರು. ಅಲ್ಲಿ ಕೆಲವು ಕಾರ್ಪೊರೇಟರ್ಗಳು ಕಳಿಸ್ದವ್ರು ಇದೇ ವಾಯದಲ್ಲಿ ಇನ್ನೊಬ್ಬರು ಇದ್ದಾರೆ ನಾಯಕರು, ಅವ್ರ ಹೆಸರು ಪರ್ಸನಲ್ ತರ್ತೀನಿ ನಾನು.
ಹೋಗಿ ಕೃಷ್ಣಾರೆಡ್ಡಿ ಅವರು ವಿರುದ್ಧ ಧಿಕ್ಕಾರ ಹೊಡೀರಿ ಅಂತ ಹೇಳ್ತಾರೆ. ನಾನೀಗ ಅವರೆಲ್ಲರ ಮೇಲೆ ಡಿಫಾಮೇಷನ್ ಆಗ್ತಾಯಿದ್ದೀನಿ. ನಾ ಯಾವುದು ಕಳ್ತನ ಮಾಡಿಲ್ಲ, ನಾನು ಯಾವತ್ತು ಚೋರಲ್ಲ. ಇವು ಚೋರ್ಗಳು, ಇವರು ಚೋರಿ, ಇವ್ರದ್ದು ಪೂರ ಕುಂಡಲಿ ತಯಾರಿದೆ ನನ್ನ ಹತ್ರ ಡಾಕ್ಯುಮೆಂಟ್ಸ್. ಮಂಡೇ ದಿನ ಪ್ರೆಸ್ ಕ್ಲಬ್ನಲ್ಲಿ ಇಡೀ ರಾಜ್ಯಕ್ಕೆ ಇದು ಮೆಸೇಜ್ ಮುಟ್ಟಂಥ ಕೆಲಸ ಮಂಡೇ ದಿನ ನಾನು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಜನರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ವಾಯದಲ್ಲಿ ಲಿಂತ ಯಾರ್ಯಾರು ಆಸ್ತಿ ತೊಗೊಂಡಿದ್ರಿ ದಯಮಾಡಿ ನೀವು ತಮ್ಮ ಆಸ್ತಿಗಳು ಕ್ರಾಸ್ ಚೆಕ್ ಮಾಡ್ಕೊರಿ. ಸಬ್ ರಿಜಿಸ್ಟರ್ನಲ್ಲಿ EC ಖಾತಾ ಇಲ್ಲ. ಇವನು ವಾಯದಲ್ಲಿ ದೊಡ್ಡ ಕಳ್ಳ. ಯಾಕಂದರೆ ಇವತ್ತು ಜನರಿಗೆ ಮೋಸ ಆಗ್ತಾಯಿದ್ರಿ. ಇವರು ಪ್ಲಾಟ್ಗಳು ಲೇಔಟ್ಗಳು ಮಾಡ್ತಾ ಇದ್ದಾರೆ, ಜನರಿಗೆ ಪ್ಲಾಟ್ ಮಾಡ್ತಾ ಇದ್ದಾರೆ. ಬಡವ್ರು ಏನೋ ಕಷ್ಟಪಟ್ಟು ರೊಕ್ಕ ಹಚ್ಚಿ ದುಡ್ಡು ಹಚ್ಚಿ ಆ ಪ್ಲಾಟ್ಗಳು ತೊಗೋತಾ ಇದ್ದಾರೆ. ಇಂಥ ವಾಯದಲ್ಲಿ ಅಂಥವ್ರು ಬೇರೆಯವರಿಗೆ ಆ ಡಬಲ್ ಆಸ್ತಿ ಮಾರಿದಾಗ ಬಡವ್ರು ಎಲ್ಲಿ ಹೋಗ್ಬೇಕು ರೀ? ಮುಸಲ್ಮಾನರು ಅಣ್ಣ ತಮ್ಮರು ಬಡವ್ರು ಎಲ್ಲಿ ಹೋಗ್ಬೇಕು? ಇವತ್ತು ಕೃಷ್ಣಾರೆಡ್ಡಿ ಮಾತಾಡೋಣ ಜಾತಿ ಮಾಡ್ತಾ ಇದ್ದಾನೆ. ಕೃಷ್ಣಾರೆಡ್ಡಿ ಇವತ್ತು ಪರ್ಪಸ್ಲಿ ಟಾರ್ಗೆಟ್ ಮಾಡಿದ್ದಾನೆ ಅಂತಾನೆ. ಕೃಷ್ಣಾರೆಡ್ಡಿಗೆ ಇದರ್ಲಿಂತ ನಂಗೆ ತೊಗೋದಲ್ಲ ಕೊಡೋದಿಲ್ಲ ತಿಳ್ಕೊರಿ. ಕೆಲವು ವಾಟ್ಸಪ್ನಲ್ಲಿ ಕಮಿಟ್ ಮಾಡ್ತಿರಲ್ಲ ಅಂತಂದ್ರೆ ಸ್ವಲ್ಪ ತಿಳ್ಕೊರಿ. ನಾಳೆ ನಿಮ್ಮ ಮನೆ ಆಸ್ತಿ ನೀವು ವಾಯದಲ್ಲಿ ಬಲಿ ತೊಗೊಂಡಿದ್ರೆ ಅದು ಹೋಗಿ ಚೆಕ್ ಮಾಡ್ಕೊರಿ. ವಾಯದಲ್ಲಿ ಆ ಆಸ್ತಿ ಮೇಲೂ ರೊಕ್ಕ ಎತ್ತಿದ್ದಾನೆ. ಮತ್ತು ಸ್ವಲ್ಪ ದಿನ ಹಿಂದೆ GDನಲ್ಲಿ ಆಗರ್ಗ ಅದು ಸ್ಕೀಮ್ ಏನು ನಡೆದಿತ್ತು 50-50. ಆ 50-50ದಾಗೂ ವಾಯದಲ್ಲಿದ್ದು ಒಂದು 20-25 ಎಕರೆ ಲ್ಯಾಂಡ್ ಇದೆ ಅಂತ ಸುದ್ದಿ ಇದೆ. ಆ GD ಕಮಿಷನರ್ ಸಾಹೇಬ್ರೆ ಸ್ವಲ್ಪ ಆ ವಾಯದಲ್ಲಿದ್ದು ಏನೇನು ಪ್ರಾಪರ್ಟಿ ಇದೆ ಆ 50-50ನಲ್ಲಿ ನಾಮಿ ಬೇನಾಮಿ ಏನ್ಯಾಕಿರಲಿ ಅದು ದಯಮಾಡಿ ಅದು ಚೆಕ್ ಮಾಡಿರಿ. ಮತ್ತು ಅದ್ರ ಮೇಲೂ ವಾಯದಲ್ಲಿ ಯಾರಿಗೆ ಲೋನ್ ಎತ್ತಿದ್ದಾನೇನೋ ಮತ್ತು ಗಿರ್ವಿ ಇಟ್ಟಿದ್ದಾನೇನೋ ಕೊಲೆಟ್ರಲ್ ಕೊಟ್ಟನ ದಯಮಾಡಿ GD ಕಮಿಷನರ್ ಸಾಹೇಬ್ರಿಗೆ ಮನವಿ ಮಾಡ್ತೀನಿ. ಈ ಆಗರ್ಗ 50-50 ಸ್ಕೀಮ್ನಲ್ಲಿ ಯಾರ್ಯಾರ್ದು ಆಸ್ತಿಗಳಿದೆ ಲೀಡ್ರ್ಗಳದು ದಯಮಾಡಿ ಅದ್ರ ಮೇಲೆ ತನಿಖೆ ಆಗಬೇಕು, ಜುಡಿಷಿಯಲ್ ಇನ್ಕ್ವೈರಿ ಆಗಬೇಕು. ಜಿಲ್ಲಾ DC ಮೇಡಮ್ ಅವರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು GDನಲ್ಲಿ ಜನ 50 ರೂಪಾಯಿ 100 ರೂಪಾಯಿ 500 ರೂಪಾಯಿ ಕೊಟ್ಟು ಒಂದೊಂದು ಫಾರ್ಮ್ ತೊಗೊಂಡಿದ್ದಾರೆ. ಇವತ್ತು DD ಕಟ್ಟಿದ್ದಾರೆ. ಏನೋ ಒಂದು ಆಸ್ತಿ ನಮಗೆ ಅಲಾಟ್ಮೆಂಟ್ ಆಗ್ತೇ ಲ್ಯಾಟ್ರಿ ಸಿಸ್ಟಮ್ ಮಾಡೋರು ಇದ್ದಾರೆ ಅಂತ ಅದು DD ರೊಕ್ಕನೇ 25-30 ಕೋಟಿ ರೂಪಾಯಿ ಜಮಾ ಆಗಿದೆ. ಇವತ್ತು ಅದರ ಹಿಂದೂ ದೊಡ್ಡ ಸ್ಕ್ಯಾಮ್ ಇದೆ. ಮುಂದಿನ ದಿನದಾಗ ಅದನ್ನು ನಾನು ತರ್ತೀನಿ ಜನರ ಗಮನಕ್ಕೆ. ದಯಮಾಡಿ GD ಕಮಿಷನರ್ ಸಾಹೇಬ್ರೆ, ನಾಳೆ ಜನರಿಗೆ ಏನರೇ ಪ್ಲಾಟ್ ಅಲಾಟ್ಮೆಂಟ್ ಆಯಿತು ಇಂಥ ವಾಯದಲ್ಲಿ ಅಂತ ನಾಯಕರು ಅಲ್ಲಿ ಏನರೇ ಜನರಿಗಿಂತ ಹೊಲಗಳು ಡಬಲ್ ಟಿಬಲ್ ಮಾಡ್ಕೊಂಡಿದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ GD ಕಮಿಷನರ್ ಇಲ್ಲಿಂದ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ತಾವು ಮೊನ್ನೆ ಧ್ವನಿ ಎತ್ತಿದಂತ ಹೇಳಿದ್ರಿ. ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಹಾನಿಗೊಳಗಾದ ಜಮೀನುಗಳಿಗೆ ಶಾಸಕ ಅಲಂ ಪ್ರಭು ಪಾಟೀಲ್ ಭೇಟಿ ನೀಡಿದ್ದಾರೆ. ದಕ್ಷಿಣ ಮತಕ್ಷೇತ್ರದ ಹಲವು ಗ್ರಾಮಗಳಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ರೈತರು ಬಿತ್ತನೆ ಮಾಡಿದ ತೊಗರಿ, ಹತ್ತಿ, ಸೋಯಾಬೀನ್ ಸೇರಿದಂತೆ ಹಲವಾರು ಬೆಳೆಗಳು ಹಾನಿಯಾಗಿದ್ದ ಪರಿಣಾಮ ಶಾಸಕ ಅಲಂ ಪ್ರಭು ಪಾಟೀಲ್ ಹತ್ತಿ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಹತ್ತಿ ಬೆಳೆ ಗಿಡದಲ್ಲಿಯೇ ಕಾಯಿ ಹಂತದಲ್ಲೇ ಕೊಳೆತು ನಿಂತಿದೆ ಮತ್ತು ಇನ್ನು ಹಲವು ಬೆಳೆಗಳಲ್ಲಿ ಮಳೆ ನೀರು ನಿಂತು ಸಂಪೂರ್ಣ ಬೆಳೆಗಳು ನಾಶವಾಗಿವೆ. ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಎಂದರು. ಬಳಿಕ ಮಾತನಾಡಿ, ವಿಮೆ ಕಟ್ಟಿದ ರೈತರಿಗೆ ವಿಮೆ ಹಣ ಜಮಾ ಮಾಡಲಾಗಿದೆ. ಇನ್ನು ಹಲವು ರೈತರಿಗೆ ಹಣ ಜಮಾವಾಗಬೇಕಿದೆ. ಕೂಡಲೇ ಆ ಹಣ ಜಮಾ ಮಾಡುವಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ನೀರೆಲ್ಲ ನಿಂತು ಬಿಟ್ಟಿದೆ, ಏನು ಆಗೋದಿಲ್ಲ, ಕೊಳೆತು ಹೋಗ್ತದೆ. ಈ ಕಡೆ ಹತ್ತಿ ಕೂಡ ಏನಪ್ಪ ಅಂದರೆ ಕಾಯಾಗಿ ಒಣಗಿ ಇನ್ನೇನು ಕೈಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅದು ಕೂಡ ಕೊಳೆತು ಹೋಗಿದೆ. ಮಳೆಯಿಂದ ಹತ್ತಿ ಮೇಲೆ ನೀರು ಬಂದ್ಮೇಲೆ ಹೊಡೆದಿದ್ದು ಸ್ವಲ್ಪ ಹೊಡೆದಿದ್ದು ಅದು ಏನಪ್ಪ ಅಂದ್ರೆ ಅಲ್ಲೇ ಕೊಳೆತು ರೈತನ ಕೈಗೆ ಏನೂ ಬರದೇ ಇರತಕ್ಕಂಥ ರೀತಿಯಲ್ಲಿ ಆಗಿದೆ. ಕಾರಣ ರೈತ ಕಷ್ಟದಲ್ಲಿದ್ದಾನೆ. ಸರ್ಕಾರದ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಈಗಾಗಲೇ ತಂದಿದ್ದೀವಿ. ಇನ್ನೂ ಮುಂದೆ ಕೂಡ ತಂದು ಇವರಿಗೆಲ್ಲರಿಗೂ ಕೂಡ ಪರಿಹಾರ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೀವಿ.
ಈಗ ಪರಿಹಾರ ಏನಾದರೂ ಇವರಿಗೆ ತಹಸೀಲ್ದಾರ್ಗಳೆಲ್ಲ ಈಗ ಅವ್ರಿಗೆ ಪರಿಹಾರಕ್ಕಿಂತಲೂ ಹೋದ ಸಲ 650 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಸ್ಯಾಂಕ್ಷನ್ ಆಗಿತ್ತು. ಅದರಲ್ಲಿ 320 ಕೋಟಿ ರೂಪಾಯಿ ಅವ್ರ ಅಕೌಂಟಿಗೆ ಹೋಗಿತ್ತು. ಇನ್ನೂ 10 ದಿವಸ ಬಿಟ್ಟು ಹಾಕೋದಿತ್ತು. ಮೊನ್ನೆ ಏನಪ್ಪ ಅಂದರೆ 200 ಕೋಟಿ ಅವ್ರ ಅಕೌಂಟಿಗೆ ಹಾಕಿದ್ದಾರೆ. ಈಗ ದುಡ್ಡು ಅವ್ರವ್ರ ಅಕೌಂಟಿಗೆ ಬರ್ತದೆ. ಇನ್ನೂ 130 ಕೋಟಿ ಇನ್ನೊಂದು 5-6 ದಿನದಲ್ಲಿ ಹಾಕ್ತಾರೆ. ಸಂಪೂರ್ಣ ಇನ್ಶೂರೆನ್ಸ್ ಹಳೇದು ಅವ್ರ ಅಕೌಂಟಿಗೆ ಜಮಾ ಆಗ್ತದೆ. ಇನ್ನು ಉಳಿದಿದ್ದೇನಪ್ಪ ಅಂದರೆ ಈ ಮಳೆ ನಿಂತ ಮ್ಯಾಗ ಸಂಪೂರ್ಣ ಸರ್ವೆ ಮಾಡಿ ಈ 1,05,000 ಹೆಕ್ಟರ್ ಏನಪ್ಪ ಅಂದ್ರೆ ಹಾಳಾಗಿದೆ. ಸಂಪೂರ್ಣ ಸರ್ವೆ ಮಾಡಿ ಎಷ್ಟು ಜನ ರೈತರಿಗೆ ಹಾಳಾಗಿದ್ದಾರೆ, ಎಷ್ಟು ಜನ ಇನ್ಶೂರೆನ್ಸ್ ತುಂಬಿದ್ದಾರೆ, ಅದನ್ನೆಲ್ಲ ನೋಡಿಕೊಂಡು ಏನಪ್ಪ ಅಂದ್ರೆ ಸರ್ಕಾರ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಶನಿವಾರ ವೈಷ್ಣೋದೇವಿ ದೇವಸ್ಥಾನದಲ್ಲಿ ಮಾತಾ ಕಿ ಚೌಕಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗಬ್ರಾದಿ ಕುಟುಂಬಸ್ಥರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಆಳಂದ್ ಚೆಕ್ ಪೋಸ್ಟ್ ಬಳಿ ಇರುವ ವೈಷ್ಣೋದೇವಿ ದೇವಸ್ಥಾನದಲ್ಲಿ ಇದೇ ಶನಿವಾರ ಸಂಜೆ 6:30 ರಿಂದ 9:30 ಜರುಗುವ ಮಾತಾ ಕಿ ಚೌಕಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಮಾತಾ ಕಿ ಚೌಕಿ ಕಾರ್ಯಕ್ರಮದಲ್ಲಿ ಭಕ್ತರು ಬಂದು ಭಾಗವಹಿಸಿ ವೈಷ್ಣೋದೇವಿ ಭಕ್ತಿಗೆ ಪಾತ್ರರಾಗಿ ಎಂದು ಗಬರಾದಿ ಕುಟುಂಬಸ್ಥರು ಮನವಿ ಮಾಡಿಕೊಂಡರು. ಮಾತಾ ಕಿ ಚೌಕಿ ಕಾರ್ಯಕ್ರಮದ ಬಳಿಕ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಿರುತ್ತಾರೆ. ಬಂದ ಭಕ್ತರು ತಪ್ಪದೆ ಪ್ರಸಾದವನ್ನು ಸ್ವೀಕರಿಸಬೇಕು ಎಂದು ಮನವಿ ಮಾಡಿಕೊಂಡರು. ಗುಲ್ಬರ್ಗಾ ಜನರಿಗೆ ನಮಸ್ಕಾರ. ನಾನು ರಾಜ್ಕುಮಾರ್ ಗಬ್ರಾದಿ ರಿಲಿಜಿಯಸ್ ಟ್ರಸ್ಟ್ ಕಡೆಯಿಂದ ನಿಮಗೆ ಕೇಳ್ಕೋದೇನೆಂದರೆ ವೈಷ್ಣೋದೇವಿ ಟೆಂಪಲ್, ಗುಲ್ಬರ್ಗಾ ವೈಷ್ಣೋದೇವಿ ಟೆಂಪಲ್ ಹತ್ರ ಮಾತಾ ಕಿ ಚೌಕಿ 27 ಶನಿವಾರ ದಿನ ಸಾಯಂಕಾಲ 6 ಗಂಟೆಲಿಂದ 9 ತನಕ ಎಲ್ಲರೂ ಬಂದು ದರ್ಶನ ತಗೊಂಡು ಪ್ರಸಾದ ತೊಗೊಂಡು ಹೋಗಬೇಕು. ಅದನ್ನು ಹೊಂದ್ರೆ ವಿನಂತಿ. ತಾಯಿ ವೈಷ್ಣೋದೇವಿದು ಆಶೀರ್ವಾದ ತೊಗೊಂಡು ಹೋಗಬೇಕು. ಭಾಳ ಚೆನ್ನಾಗಿ ಗುಡಿ ಇದೆ. ಗುಡಿಗೆ ಬರ್ರಿ. ದಸರಿ ಅದ, ದಸರಿದಾಗ ಬಂದು ಎಲ್ಲ ದರ್ಶನ ಮಾಡ್ಕೊಂಡು ಆಶೀರ್ವಾದ ತೊಗೊಂಡು ಹೋಗ್ರಿ. ಮಾತಾ ಕಿ ಚೌಕಿ ಇದ್ದೆ, ಬಾಂಬೆಲಿಂದ ಬರ್ತಾರೆ ಅವರು. ಅಲ್ಲಿ ಬಂದು ಎಲ್ಲ ಕೇಳಿ ಮಾತಾ ಕಿ ಚೌಕಿ ಎಲ್ಲ ಕೇಳಿ ಆಶೀರ್ವಾದ ತೊಗೊಂಡು ಹೋಗ್ಬೋದು. ನಮಸ್ಕಾರ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಗಾಣಗಾಪುರ ಹಾಗೂ ಸೊನ್ನ ಪ್ರವಾಹ ಪೀಡಿತ ಪ್ರದೇಶ ಮತ್ತು ಬೆಳೆ ಹಾನಿ ವೀಕ್ಷಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಕೆಕೆಆರ್ಟಿಸಿ ಅಧ್ಯಕ್ಷರಾಗಿ ನೀಲಕಂಠರಾವ್ ಮೂಲ್ಗೆ ನೇಮಕ. ಮಳೆ ಹಾನಿ ಪ್ರದೇಶಕ್ಕೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಭೇಟಿ. ಅಕ್ರಮ ಭೂಗಳರ ವಿರುದ್ಧ ಕ್ರಮಕ್ಕೆ ಕೃಷ್ಣಾರೆಡ್ಡಿ ಆಗ್ರಹ. ಬೆಳೆ ಹಾನಿ ಪ್ರದೇಶಕ್ಕೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಭೇಟಿ. ವೈಷ್ಣೋದೇವಿ ದೇವಸ್ಥಾನದಲ್ಲಿ ಮಾತಾ ಕಿ ಚೌಕಿ ಕಾರ್ಯಕ್ರಮ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.